ಧರ್ಮರಾಯ ಭೀಷ್ಮರಿಗೆ ಕೇಳ್ತಾನೆ, ನಾವು ಯಾವ ದೈವವನ್ನ ಪಾರಾಯಣ ಮಾಡಬೇಕು ಅಂತ. ಯಾಕೆ ಪಾರಾಯಣ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ, ನಾವು ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡ್ತಿದೀವಿ. ನಾವು ಪಾರಾಯಣ ಮಾಡಬೇಕು. ಏನಿದು ಪಾರಾಯಣಕ್ಕೂ ಪಾರಾಯಣಕ್ಕೂ ವ್ಯತ್ಯಾಸ? ಪರಮಾತ್ಮ, ಆತ್ಮ, ಲೋಕ, ಪರಲೋಕ, ಜ್ಯೋತಿ, ಪರಂಜ್ಯೋತಿ ಹೀಗೆ ಪರ ಪದವನ್ನ ಬಳಸ್ತೀವಿ. ಜ್ಯೋತಿ ಅಂತ ಬಂದಾಗ ನಾವು ಕಣ್ಣಿಗೆ ಕಾಣುವ ಜ್ಯೋತಿ. ನಾವು ಸ್ವಿಚ್ ಆನ್ ಮಾಡ್ತೀವಿ, ಬಲ್ಬ್ ಅಲ್ಲಿ ಬೆಳಕು ಬರುತ್ತೆ. ಅದಕ್ಕೆ ಕರೆಂಟ್ ಬೇಕು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರಬೇಕು, ಹೋಲ್ಡರ್ ಇರಬೇಕು, ಬಲ್ಬ್ ಹಾಕಿರ್ಬೇಕು, ನಾವು ಸ್ವಿಚ್ ಬೇಕು. ಸೊ ಇದು ಕಣ್ಣಿಗೆ ಕಾಣುವ ಜ್ಯೋತಿ. ಅದು ಹತ್ತುತ್ತೆ ಮತ್ತೆ ಆರುತ್ತೆ. ಇನ್ನು ಹಣತೆಯಲ್ಲಿ ನಾವು ಇಟ್ಟಾಗ ಅದಕ್ಕೆ ಹಣತೆ ಇರಬೇಕು, ಎಣ್ಣೆ ಹಾಕಬೇಕು, ದೀಪ ಇಡಬೇಕು, ನಾವು ಹತ್ತಿಸ್ಬೇಕು. ಎಣ್ಣೆ ಖಾಲಿ ಆಯ್ತಾ ದೀಪ ಆರೋಗುತ್ತೆ, ಬತ್ತಿ ಖಾಲಿ ಆಯ್ತಾ ದೀಪ ಆರೋಗುತ್ತೆ, ಜೋರ ಗಾಳಿ ಬೀಸ್ತಾ ಆರೋಗುತ್ತೆ. ಆದ್ರೆ ಒಳಗಿನ ಜ್ಯೋತಿ ಏನಿದೆ ಅದು ಯಾವ ಬತ್ತಿಯ ಅವಶ್ಯಕತೆಯೂ ಇಲ್ಲ, ಎಣ್ಣೆಯ ಅವಶ್ಯಕತೆಯೂ ಇಲ್ಲ. ನಮ್ಮೊಳಗೆ ಇರುವ ಬೆಂಕ್ ಜ್ಯೋತಿ ಏನಿದೆ ಅದನ್ನ ಕಿಂಡಲ್ ಮಾಡುವ ಅವಶ್ಯಕತೆ ಇಲ್ಲ. ಅದು ತಾನಾಗೆ ಸದಾಕಾಲ ಹತ್ತಿ ಅದು ಉರಿತಾನೆ ಇದೆ. ಅದು ಯಾವಾಗಲೂ ಸದಾಕಾಲ ಉರಿಯುತ್ತಿದೆ. ನಮಗೆ ಕಣ್ಣಿಗೆ ಕಾಣುವ ಜ್ಯೋತಿ ಒಂದಾದರೆ, ಸಾಮಾನ್ಯ ಕಣ್ಣಿಗೆ ಕಾಣದಂತಹ ಶುರು ಮತ್ತೆ ಕೊನೆ ಇಲ್ಲದೆ ಇರುವಂತಹ ಒಂದು ಜ್ಯೋತಿ ಪರಜ್ಯೋತಿ. ಇದು ನಮಗೆ ಗೊತ್ತಿಲ್ಲದ್ದು, ಅಂದ್ರೆ ಸಾಮಾನ್ಯ ಜನರಿಗೆ ಸಾಮಾನ್ಯವಾಗಿ ಅನುಭವಕ್ಕೆ ಬರದೇ ಇರುವಂತದ್ದು. ಸೊ ಇಲ್ಲೊಂದು ಲೋಕ ಇದೆ, ಇದರಿಂದ ಆಚೆ ಒಂದು ಲೋಕ ಇದೆ, ಅದು ನಾವಿನ್ನು ನೋಡಿಲ್ಲ. ಇದಕ್ಕಿಂತ ಹೊರತಾಗಿದೆ, ಬೇರೆಯಾಗಿದೆ. ಹಾಗಾಗಿ ಪರಲೋಕ, ಆ ಪರದೇಶ ಇದು ದೇಶ, ಇನ್ನೊಂದು ಪರದೇಶ ಇದಕ್ಕಿಂತ ಬೇರೆಯಾಗಿರುವಂಥದ್ದು, ಇದರಿಂದ ಹೊರಗಿರುವಂಥದ್ದು. ಹಾಗೆ ಪರ ಅಂದ್ರೆ ಹೊರಗೆ ಅಥವಾ ಬೇರೆಯಾದದ್ದು, ಮತ್ತೊಂದು ಅನ್ನೋ ಅರ್ಥವಾದ್ರೆ ಅಯನ, ನಾವು ಅಲ್ಲಿಗೆ ಹೋಗುವುದು. ಪರ ಅಯನ, ಒಂದು ಕಡೆಯಿಂದ ಮತ್ತೊಂದಕ್ಕೆ ಹೋಗುವುದು ಅಂತ. ನಾವು ಬರೀ ಓದುವುದು ಪರಾಯಣ ಆಗಲ್ಲ, ಅದು ಪರಾಯಣ. ನಾವು ಅದನ್ನ ಓದುತ್ತಾ ಮತ್ತೊಂದು ಕಡೆಗೆ ದಾಟುವುದು. ಯಾವುದು? ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳು ಅಂತೇನು ಹೇಳ್ತೀವಿ. ನಾವು ಅಧರ್ಮದಿಂದ ಧರ್ಮಕ್ಕೆ ಬರೋದು, ಇದು ಪರಾಯಣ. ವಿಷ್ಣು ಸಹಸ್ರನಾಮವನ್ನು ಓದಿದಾಗ ಅಧರ್ಮದಿಂದ ಧರ್ಮಕ್ಕೆ ಬರ್ತೀವಿ. ನಾವು ಅರ್ಥದಲ್ಲಿ ನಮಗೆ ಆರ್ಥಿಕವಾಗಿ ಸಮಸ್ಯೆ ಇದ್ರೆ ನಾವು ಅದು ಪರಿಹಾರವಾಗುತ್ತೆ. ಹಾಗೆ ಕಷ್ಟದಿಂದ ನಾವು ಸಲೀಸಾಗಿ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ. ಅದು ನಾವು ಆರ್ಥಿಕವಾಗಿ ಪರಾಯಣವಾಗುತ್ತೆ. ಹಾಗೆ ನಮ್ಮ ಇಚ್ಛೆಗಳೇನಿರುತ್ತೆ ಜೀವನದಲ್ಲಿ ಸುಖ ದುಃಖಕ್ಕೆ ಸಂಬಂಧಪಟ್ಟ ಹಾಗೆ ಅವು ಪೂರ್ತಿಗೊಳ್ಳುತ್ತವೆ. ಅದು ನಮ್ಮ ಬಯಕೆಗಳು, ಕಾಮನೆಗಳು ಅವು ಫಲ ಸಿಗುತ್ತೆ. ಹಾಗಾಗಿ ಅಧರ್ಮದಿಂದ ಧರ್ಮಕ್ಕೆ, ಕಷ್ಟದಿಂದ ಸುಖಕ್ಕೆ, ಹಾಗೆ ನಮ್ಮ ಹತಾಶೆಗಳಿಂದ ಆಸೆಯ ಕಡೆಗೆ ಪರಾಯಣ. ಹಾಗೆ ನಾವು ಸಂಸಾರದಿಂದ ಭಗವಂತನ ಕಡೆಗೆ ಪರಾಯಣವಾಗುತ್ತೆ. ವಿಷ್ಣು ಸಹಸ್ರನಾಮವನ್ನ ನಾವು ಪಾರಾಯಣ ಮಾಡಬೇಕು, ಪಾರಾಯಣ ಮಾಡಕ್ಕಾಗಲ್ಲ. ಅದು ಪರಾಯಣ ಹೋಗಿ ಅದು ಪಾರಾಯಣ ಆಗಿದೆ. ಹಾಗಾಗಿ ನಾವು ಪಾರಾಯಣ ಮಾಡಬೇಕು. ಹಾಗಾದ್ರೆ ಇಷ್ಟು ದಿನ ಮಾಡ್ತಿರೋದು ಪಾರಾಯಣವಲ್ಲವಾ ಅಂದ್ರೆ ಅಲ್ಲ. ಯಾಕೆ? ನಾವು ಅರ್ಥವನ್ನು ತಿಳಿದೇ ಮಾಡ್ತೀವಿ. ಉದಾಹರಣೆ, ವಿಷ್ಣು ಸಹಸ್ರನಾಮದಲ್ಲಿ ನಮಗೆ ಅದನ್ನ ಆಲ್ಫಾಬೆಟಿಕಲಿ ಆರ್ಡರ್ ಮಾಡ್ಕೊಂಡ್ರೆ, ಅಕಾರಾದಿ ಆರ್ಡರ್ ಮಾಡ್ಕೊಂಡ್ರೆ ನಮಗೆ ಅಕ್ರೂರ ಅನ್ನೋ ಪದದಿಂದ ಶುರು ಆಗುತ್ತೆ. ನಮಗೆ ವಿಷ್ಣು ಸಹಸ್ರನಾಮ ನಮ್ಗೆ ಗೊತ್ತಿರಂಗೆ ವಿಶ್ವಂ ವಿಷ್ಣುಂ ಅಂತ ಶುರು ಆಗುತ್ತೆ. ಆ ಐ ಅಂತ ಜೋಡಿಸ್ಕೊಂಡ್ಬಂದ್ರೆ ಅಷ್ಟು ಹೆಸರುಗಳ 1000 ಹೆಸರುಗಳನ್ನ ಆ ಇಂದ ಶುರು ಆಗುತ್ತೆ. ನಮ್ಮಲ್ಲಿ ಓಂಕಾರವನ್ನ ಆ, ಉ, ಮ ಅಂತ ಮೂರಾಗಿ ಡಿವೈಡ್ ಮಾಡ್ತೀವಿ. ಆ ಅಂದ್ರೆ ಭಗವಂತನ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ. ಅಕ್ರೂರ ಅಂತ ಮೊದಲ ಹೆಸರು. ಉ ಅಂತ ಬಂದಾಗ ಉಗ್ರಂ ಅಂತ. ಇನ್ನು ಮ ಅಂತ ಬಂದಾಗ ಮಂಗಲ ಪರಂ ಅಂತ. ಈ ಆ, ಉ, ಮ ಅಂದ್ರೆ ಆತ ಅಕ್ರೂರನಾಗಿದ್ದಾನೆ, ಭಗವಂತ ಕ್ರೂರಿಯಲ್ಲ. ಅವನು ಅವನಲ್ಲಿ ಶರಣಾಗಿ ಹೋದವರಿಗೆ ಅವನು ವೃಷಾಕಪಿ, ಅವನು ಎಲ್ಲ ಕಾಮನೆಗಳನ್ನು ನೀಡುವಂತಹ ವೃಷಾಕಪಿ. ಇದು ವಿಷ್ಣು ಸಹಸ್ರನಾಮದಲ್ಲೇ ಬರೋ ಹೆಸರು. ಆತ ಅಕ್ರೂರಿ, ಕ್ರೂರಿ ಅಲ್ಲ. ಹಾಗಂತ ಆತನ ಬಳಿ ಇರುವಂತವರಿಗೆ, ಧರ್ಮವನ್ನ ಪಾಲಿಸುವಂತವರಿಗೆ, ಸಜ್ಜನರಿಗೆ ಕೆಡುಕು ಉಂಟು ಮಾಡುವವರಿಗೆ ಅವನು ಉಗ್ರನಾಗುತ್ತಾನೆ. ಅವನನ್ನ ಒಬ್ಬ ಯಾರು ಸಾಧುವಾಗಿರ್ತಾನೆ ಅವನ ಜೀವನ ಸಲೀಸಾಗಿ ನಡೆಯೋದಕ್ಕೆ ಯಾವ್ಯಾವ್ದು ಅಡ್ಡ ಬರುತ್ತೋ ಅದರ ಕುರಿತು ಅವನು ಉಗ್ರನಾಗಿದ್ದಾನೆ. ಹಾಗೆ ನಮಗೆ ಮಂಗಲಂ ಪರಂ, ಅದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರೋ ಹೆಸರು. ಅವನು ನಮಗೆ ಶಾಂತಿ, ನೆಮ್ಮದಿ, ಸತ್ಯ ಸಾಕ್ಷಾತ್ಕಾರ, ಮೋಕ್ಷ, ಜ್ಞಾನೋದಯ ಹೀಗೆ ಇಂತಹ ಗುಣಗಳನ್ನು ನಮಗೆ ನೀಡಿ, ಇಂಥವನ್ನ ಆಶೀರ್ವದಿಸಿ ನಮಗೆ ಮಂಗಳನಾಗಿಸಿ ನಮಗೆ ಪರಮ ಪರಮ ತತ್ವಕ್ಕೆ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಮಂಗಲಂ ಪರಂ, ಅಲ್ಲೂ ಮತ್ತ ಪರಂ ಇದೆ ನೋಡಿ. ಸೊ ಪರಾಯಣ, ವಿಷ್ಣು ಸಹಸ್ರನಾಮವನ್ನ ಅರ್ಥವನ್ನು ತಿಳಿದು ಪಾರಾಯಣ ಮಾಡಿದಾಗ ನಮಗೆ ಆ ಉ ಮ ಓಂಕಾರವು ನಮಗೆ ದಕ್ಕತ್ತೆ. ಅದರಲ್ಲಿ ಆ ಉ ಮ ವಾಚಕವಾದ ಭಗವಂತನ ಗುಣಗಳು ನಮಗೆ
ಅನುಭವಕ್ಕೆ ಬರುತ್ತೆ. ಆಗ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನ ನಾವು ಸಲೀಸಾಗಿ ಆ ಪುರುಷಾರ್ಥವನ್ನ ಅಳವಡಿಸ್ಕೊಳ್ಳಕ್ಕೆ ಸುಲಭ ಆಗತ್ತೆ. ಇದಾಗ್ಬೇಕು ಅಂದ್ರೆ ವಿಷ್ಣು ಸಹಸ್ರನಾಮದ ಅರ್ಥವನ್ನ ತಿಳಿದು ಅನುಸಂಧಾನ ಮಾಡಿದಾಗ, ಪಾರಾಯಣ ಮಾಡಿದಾಗ ಆ ಫಲ ನಮಗೆ ಸಿಗತ್ತೆ. ಅಂತ ಒಂದು ಹ್ಮ್, ಪ್ರಯತ್ನ ಆಗಲಿ ಅನ್ನೋ ಕಾರಣಕ್ಕೇನೆ ಜುಲೈ 14ನೇ ತಾರೀಕಿನಿಂದ ವಿಷ್ಣು ಸಹಸ್ರನಾಮ ಸೆಷನ್‌ನ ಇಟ್ಕೊಂಡಿರೋದು. ಪ್ರತಿ ಮಂಗಳವಾರ 14ನೇ ತಾರೀಕಿಂದ ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗುವೆ ಗೂಗಲ್ ಮೀಟಲ್ಲಿ ಆನ್‌ಲೈನ್ ಕ್ಲಾಸಸ್ ಇರುತ್ತೆ. ಆಸಕ್ತದಲ್ಲಿ ಭಾಗವಹಿಸ್ಬೋದು. ಅದನ್ನ ಕ್ಲಾಸಸ್ ಇನ್ ಕೇಸ್ ಮಿಸ್ ಆಯ್ತು ಅಂದ್ರೆ ಅವ್ರಿಗೆ ಆ ವಿಷಯ ವಂಚನೆ ಆಗ್ಬಾರ್ದು ಅಂತ ಆ ಗೂಗಲ್ ಮೀಟಲ್ಲಿ ಆದಂತ ಸೆಷನ್ ಏನಿದೆ ಇದೆ ಅದನ್ನ ರೆಕಾರ್ಡ್ ಮಾಡಿ ಗೂಗಲ್ ಡ್ರೈವಲ್ಲಿ ಆ ಸೆಷನ್‌ನ ಶೇರ್ ಮಾಡಲಾಗುತ್ತೆ. ಹಾಗೆ ನೋಟ್ಸ್ ಕೂಡ ಪಾರ್ಟಿಸಿಪೆಂಟ್ಸ್‌ಗೆ ಕೊಡ್ಲಾಗತ್ತೆ. ಆಸಕ್ತರು ಸಂಪರ್ಕಿಸ್ಬೋದು. ಈಗ ಜಿಡ್ಡು ಕೃಷ್ಣಮೂರ್ತಿ ಬಗ್ಗೆ ಮಾತಾಡ್ಬೇಕಂತ ತುಂಬಾ ದಿನದಿಂದ ನನಗೆ ಆಸೆ ಇತ್ತು. ಕೃಷ್ಣಮೂರ್ತಿ, ಓಶೋ, ರಮಣ ಮಹರ್ಷಿ ಇವರು 3 ಜನಕ್ಕೆ ವಿಷಯಕ್ಕೆ ಬಂದಾಗ, ಅದರಲ್ಲೂ ವಿಶೇಷವಾಗಿ ಜಿಡ್ಡು ಕೃಷ್ಣಮೂರ್ತಿ ಮತ್ತೆ ರಮಣ ಮಹರ್ಷಿ ವಿಷಯಕ್ಕೆ ಬಂದಾಗ, ಅವ್ರು ಏನ್ ಹೇಳಕ್ ಹೋದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆನೆ ತುಂಬಾ ಜನಕ್ಕೆ ಗೊಂದಲ ಆಗತ್ತೆ. ಒಂದ್ ಕಡೆ ಜಿಡ್ಡು ಹೀಗೆ ಹೇಳ್ತಾರೆ, ಒಂದ್ ಕಡೆ ಹಾಗೆ ಹೇಳ್ತಾರೆ. ಅಬ್ಸರ್ವರ್ ಅಂದ್ಬಿಡ್ತಾರೆ. ಕೊನೆಗೆ ಅಬ್ಸರ್ವರ್ ಇಲ್ಲ, ಅಬ್ಸರ್ವರೇ ಅಬ್ಸರ್ವ್ಡ್ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಚುಮ್ಮ ಇರು ಅಂತಾರೆ. ನಾನ್ ಯಾರು ಅಂತ ಕೇಳ್ಕೊ ಅಂತ ಹೇಳ್ತಾರೆ ರಮಣ ಮಹರ್ಷಿ. ಕೊನೆಗೆ ನಾನ್ ಯಾರನ್ನ ಪ್ರಶ್ನೆ ಹೋಗ್ಬಿಡುತ್ತೆ. ಹಾಗಾದ್ರೆ ಪ್ರಶ್ನೆ ಹೋಗ್ಬಿಡ್ತಲ್ಲ, ಆ ಸ್ಥಿತಿ ಯಾವುದು? ಅದನ್ನ ನಾನ್ ಯಾರು ಅನ್ನೋದನ್ನ ಕೇಳ್ಕೊಳ್ಳೋದು ಹೇಗೆ? ಅಬ್ಸರ್ವರೇ ದ ಅಬ್ಸರ್ವ್ಡ್ ಆಗೋ ಪ್ರಕ್ರಿಯೆ ಏನು? ಇದೆಲ್ಲ ಹಲವಾರು ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತೆ. ಯಾಕೆ ಅಂದ್ರೆ ಅದು ಜಿಡ್ಡು ಕೃಷ್ಣಮೂರ್ತಿಯ ಮಾತಿನಲ್ಲಿ ನಮ್ಗದಕ್ಕೆ ಉತ್ತರ ಸಿಗ್ತಿಲ್ಲ. ಮೇಲ್ನೋಟದಲ್ಲಿ. ಅವ್ ಒಳನೋಟದಲ್ಲಿ ಇದೆ ಆಕ್ಚುಲಿ. ಅದು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಅಂತಲ್ಲ ಜಿಡ್ಡು ಕೃಷ್ಣಮೂರ್ತಿ. ರಮಣ ಮಹರ್ಷಿ ಕೂಡ ಇಂಥದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತಲ್ಲ. ಆದ್ರೆ ಕೆಲವು ಗುರುಗಳು ಉತ್ತರ ಕೊಡಲ್ಲ. ಅವರು ಇಂಡಿಕೇಟ್ ಮಾಡ್ತಾರೆ. ಕೆಲವರು ಇಂಡಿಕೇಟ್ ಮಾಡ್ತಾರೆ. ಮೇಲ್ನೋಟಕ್ಕೆ ಒಂದು ಅರ್ಥ ಅನ್ಸುತ್ತೆ. ಆದ್ರೆ ಆ ಅರ್ಥದಲ್ಲಿ ಅವರು ಇಂಡಿಕೇಟ್ ಮಾಡ್ತಾ ಇದಾರೆ. ಅವರು ಕೂರುವ ಭಂಗಿಯಲ್ಲಿ, ಅವರು ಇರುವ ಸ್ಥಿತಿಯಲ್ಲಿ, ಅವರು ಆಡುವ ರೀತಿಯಲ್ಲಿ, ಅವ್ರು ನಡೆಯುವ ರೀತಿಯಲ್ಲೂ ಇಂಡಿಕೇಟ್ ಮಾಡ್ತಿರ್ತಾರೆ. ನಾವು ರಮಣ ಮಹರ್ಷಿ ಮಾತಲ್ಲಿ ಮಾತ್ರ ನಮ್ಗೆ ಅರ್ಥ ಸಿಗತ್ತೆ ಅನ್ಕೊಂಡ್ರೆ ಸಿಗಲ್ಲ. ಯಾಕೆ ಅಂದ್ರೆ ಇವತ್ತು ರಮಣ ಮಹರ್ಷಿ ದೇಹದಲ್ಲಿ ಇಲ್ಲ. ರಮಣ ಮಹರ್ಷಿ ದೇಹದಲ್ಲಿದ್ದಾಗ ಸುಮ್ಮನಿರು ಅಂತ ಅಂತಿದಾರೆ ಅಂದ್ರೆ ಅವರು ಸುಮ್ನೆನೆ ಇರ್ತಿದ್ರು. ಅವ್ರು ನೋಡಿದ್ರೆ ಬೆಳಗ್ಗೆ ಸಂಜೆ ಒಂದ್ ಕಡೆ ಕೂತಿರ್ಬೇಕಾದ್ರೆ ಸುಮ್ಮನೆ ಕೂರ್ತಿದ್ರು. ತಟಸ್ಥನಾಗಿರ್ತಿದ್ರು. ಅವ್ರು ನಡಿಯೋ ಹಾಗೆ ನಾವು ನಡಿಯಲ್ಲ. ಅವ್ರು ತಟ್ಟೆ ಅವರೇ ತೊಳ್ಕೊತಿದ್ರು ಊಟ ಮಾಡಿದಾಗ. ಸೊ ಅವ್ರು ತಟ್ಟೆ ತೊಳಿ ಹಾಕ್ ನಾವು ತೊಳಿಯಲ್ಲ. ಅವರು ಪ್ರೂಫ್ ಫೀಡಿಂಗ್ ಕೊಟ್ರು ಅಂತಂದ್ರೆ ಅವ್ರು ಪ್ರೂಫ್ ಫೀಡಿಂಗ್ ಮಾಡ್ದಂಗೆ ನಾವು ಮಾಡಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಅವರು ಸುಮ್ಮನಿದ್ದಾರೆ. ರಮಣ ಮಹರ್ಷಿ ಸುಮ್ಮನಿದ್ದಾರೆ. ಅದು ಸುಮ್ಮನಿರುವುದು ಹೇಗೆ? ಸುಮ್ಮನಿದ್ದಾಗ ವ್ಯಕ್ತಿಯ ಚಟುವಟಿಕೆ ಹೇಗಿರುತ್ತೆ ಅನ್ನೋದು ನಿಮ್ಗೆ ರಮಣ ಮಹರ್ಷಿಯಲ್ಲೇ ಕಾಣಿಸ್ತಿತ್ತು. ಈಗ ಆತ ದೇಹದಲ್ಲಿ ಇಲ್ಲದೆ ಇರುವಾಗ ನಮಗೆ ಮಾತುಗಳಷ್ಟೇ ಉಳಿದಿದೆ. ನುಡಿ ಉಳಿದಿದೆ, ನಡೆ ಕಾಣಿಸ್ತಿಲ್ಲ. ನಡೆ ಕಾಣಿಸ್ತಿರೋವಾಗ ಮತ್ತಷ್ಟು ನಮಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ರಮಣ ಮಹರ್ಷಿ ಬದುಕಿದ್ದಾಗಲೇ ಅವ್ರು ಇಂಡಿಕೇಟ್ ಮಾಡಿದ್ನ ಅರ್ಥ ಮಾಡ್ಕೊಳ್ಳೋಕೆ ಹಲವಾರು ಜನ ಕಷ್ಟ ಆಯ್ತು. ಅದರಲ್ಲೂ ಮೊದಲಿಯಾರನ್ನೋರು ಅವರಂತೂ ತುಂಬಾ ಕಷ್ಟಪಡ್ತಾರೆ. ಯಾಕಂದ್ರೆ ಅವರೇ ದೊಡ್ಡ ಪಂಡಿತರಾಗಿದ್ರು. ಅವರಲ್ಲೇ ಅಪಾರವಾದ ಓದಿನ ಮಾಹಿತಿ ಇತ್ತು. ಮತ್ತೆ ಹಿ ವಾಸ್ ನಾಟ್ ರೆಡಿ ಯೆಟ್. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಪರಮಹಂಸರ ಜೊತೆಗೆ ವಿವೇಕಾನಂದ ಇದ್ದಾಗ ಅವರಿನ್ನು ನರೇಂದ್ರ ಆಗಿರ್ತಾರೆ. ಒಂದು ದಿನ ತಮ್ಮ ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ ಕೋಣೆಗೆ. ವಿವೇಕಾನಂದರನ್ನ ಮಲಗಿಸ್ಬಿಟ್ಟು ಅವ್ರ ಮೇಲೆ ಕಾಲಿಟ್ಟು ಬಿಡ್ತಾರೆ ಪರಮಹಂಸರು. ವಿವೇಕಾನಂದನೇ ಅದನ್ನ ಹೇಳ್ಕೊತಾರೆ ಒಂದು ಘಟನೆ. ಆ ಘಟನೆನ ಹೇಳ್ಕೊಂಡಿದ್ದಾರೆ. ಕಾಲಿಟ್ಟ ಹಾಗೆ ಅಲ್ಲಿ ಆ ನರೇಂದ್ರ ಅನ್ನೋ ಅಹಂಭಾವ ಇರುತ್ತಲ್ಲ. ನಾನು ಇಂಥ ಮನೆಯವನು, ಹೀಗೆ ಎತ್ತ ಅಂತ. ಅದೆಲ್ಲವೂ ತಮ್ಮಿಂದ ಕಳಚಿಕೊಂಡು ಹೋದಂತಹ ಭಾವ ಅವರಿಗೆ ಶುರುವಾಯ್ತಂತೆ. ದೇರ್ ವಾಸ್ ನೋ ಮೆಥಡ್. ದೇರ್ ವಾಸ್ ನೋ ಇನಿಶಿಯೇಷನ್. ಅವ್ರು ಯಾವುದೇ ರೀತಿದ್ದು ಏನೂ ಇಲ್ಲದೆ ಪೂರ್ಣ ಕರುಣೆಯಿಂದ ಪರಮಹಂಸರ ಸಂಪೂರ್ಣ ಕರುಣೆಯಿಂದ ಅವರು ದಯಪಾಲಿಸ್ತಾರೆ. ಆ ಸ್ಪರ್ಶದಲ್ಲಿ ಅವರಿಗೆ ಆ ನರೇಂದ್ರ ಹೋಗೋದು ಅವ್ರಿಗೆ ಅನುಭವ ಆಗತ್ತೆ. ಹಾಗಂತಾರೆ ಇಲ್ಲ ನಾನು ಇನ್ನೂ ರೆಡಿ ಇಲ್ಲ ಇದಕ್ಕೆ. ಯಾಕಂದ್ರೆ ಇನ್ನು ಚಿಕ್ಕ ವಯಸ್ಸಿನ ಹುಡುಗ. ಈಗಿನ್ನು ಎಂಕ್ವೈರಿ ಶುರು ಆಗಿದೆ. ಜಿಜ್ಞಾಸು ಆಗಿದ್ದಾರೆ. ಈ ತಕ್ಷಣ ಆ ಹಂತಕ್ಕೆ ಹೋಗ್ಬೇಕಂದ್ರೆ ಕಳ್ಚ್ಕೊಳಕ್ ನನ್ಗೆ ಕಷ್ಟ ಆಗತ್ತೆ. ಇಲ್ಲ ನಾ ಇನ್ನು ಇರ್ಬೇಕು ನನ್ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ಆ ರೀತಿಯ ಒಂದು ಅಂಟಿಕೊಳ್ಳುವಿಕೆ ನಮಗಿನ್ನೂ ಇದ್ದಾಗ ಅರ್ಥ ಆಗೋದಿಲ್ಲ. ಗುರುವಿನ ವಾಣಿ ನಮಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ನಮಗೆ ಅರ್ಥ ಆಗೋದ್ ಬೇಕಿರಲ್ಲ. ನಾವಿನ್ನೂ ಅಂಟಿಕೊಂಡಿದ್ದೀವಿ. ಅಂಟ್ಕೊಳ್ಳೋದನ್ನ ಬಿಡಬೇಕು ಅನ್ಸಿದೆ. ಬಟ್ ಇನ್ನು ಪೂರ್ಣ ಆಸೆ ಬಂದಿಲ್ಲ ಅದ್ರ ಬಗ್ಗೆ ಬಿಡ್ಲೇಬೇಕು ಅನ್ನೋವಂಥ ಸಂಪೂರ್ಣ ವೈರಾಗ್ಯ ಬಂದಿಲ್ಲ. ಆಗ ಏನ್ ಮಾಡುತ್ತೆ ಮೈಂಡ್ ನೆಗೆಟ್ ಮಾಡುತ್ತೆ. ಇದು ನಂಗೆ ಅರ್ಥ ಆಗ್ತಿಲ್ಲ ಅಂತನೋ, ಇದು ಅಳವಡಿಸ್ಕೊಳಕ್ ಆಗಲ್ಲ ಅಂತನೋ, ನಾನಾ ಕಾರಣಗಳಿಗೆ ಅದನ್ನದು ನೆಗೆಟ್ ಮಾಡುತ್ತೆ, ಡಿನೈ ಮಾಡುತ್ತೆ. ಯಾಕೆಂದ್ರೆ ಮೈಂಡ್ ಇನ್ನು
ರೆಡಿ ಇಲ್ಲ. ಉದಾಹರಣೆ ಮ್ಯಾಟ್ರಿಕ್ಸ್ ಸಿನಿಮಾದಲ್ಲಿ ಮಾರ್ಫಿಯಸ್ ನಿಯೋನ ಫಸ್ಟ್ ಟೈಮ್ ಅವನು ಮ್ಯಾಟ್ರಿಕ್ಸ್ ಇಂದ ಹೊರಗೆ ಕರ್ಕೊಂಡ್ ಬರ್ತಾನೆ. ಅವ್ನಿಗೆ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಎಕ್ಸ್‌ಪ್ಲೇನ್ ಮಾಡ್ತಾನೆ. ಅದೆಲ್ಲ ಆದ್ಮೇಲೆ ಅವನು ವಿವರ್ಸಕ್ಕೆ ಶುರು ಮಾಡಿದಾಗ, ನೀನು ಇಷ್ಟು ದಿನ ಇದ್ದ ಪ್ರಪಂಚನೇ ಅಲ್ಲ. ಅದು ಮ್ಯಾಟ್ರಿಕ್ಸ್ ನಿನಗೆ ಎಐ ಏನ್ ಮಾಡಿತ್ತು, ಅದು ನಿಮ್ಮನ್ನ ಬ್ರೈನ್ನ ಯೂಸ್ ಮಾಡಿಕೊಂಡು ನಿಮ್ಗೊಂದು ಪ್ರಪಂಚ ಕಟ್ಕೊಟ್ಟಿತ್ತು. ನಿಮ್ಮನ್ನ ಬ್ಯಾಟರಿಯಾಗಿ ಯೂಸ್ ಮಾಡ್ತಿತ್ತು ಅಂತ ಹೇಳಿದಾಗ, ಅವನು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ನಿಯೋಗೆ. ನನ್ನ ಇಲ್ಲಿಂದ ಹೊರಗೆ ಕಳಿಸಿ ಅಂತೇಳಿ ಅವ್ನು ಪ್ರಜ್ಞೆ ತಪ್ಪಿಬಿಡ್ತಾನೆ. ಆಗ ಮಾರ್ಫಿಯಸ್ ಹೇಳ್ತಾನೆ, ಯಾರು ಸಂಪೂರ್ಣವಾಗಿ ರೆಡಿ ಆಗಿಲ್ವೋ ಅವ್ರನ್ನ ನಾವು ಮ್ಯಾಟ್ರಿಕ್ಸ್ ಇಂದ ಹೊರಗೆ ಕರ್ಕೊಂಡು ಬರಲ್ಲ. ಯಾಕೆಂದ್ರೆ ಮೈಂಡ್ ಅದನ್ನ ಕಾಂಪ್ರಹೆಂಡ್ ಮಾಡಕ್ಕಾಗಲ್ಲ. ಅದನ್ನ ಕೋಪ್ ಅಪ್ ಮಾಡಕ್ಕಾಗಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ನಾವು ಎಲ್ರನ್ನೂ ಮ್ಯಾಟ್ರಿಕ್ಸಿಂದ ಹೊರಗೆ ಕರ್ಕೊಂಬರಕ್ಕಾಗಲ್ಲ ಅಂತ. ಇದು ಕೂಡ ಹಾಗೇನೆ. ಅಲ್ಲಿ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ ಮಾಯೆ ಅಥವಾ ಸಂಸಾರ, ಅಂಟಿಕೊಂಡಿರುವುದು, ಅದಕ್ಕೇನಾದ್ರೂ ಕರೆಯೋಣ. ಯಾವಾಗ ನಾವು ಅದಕ್ಕಿನ್ನೂ ಬಿಡಿಸಿಕೊಳ್ಳಕ್ ನಾವೇ ರೆಡಿ ಇರಲ್ಲ, ಆಗ ಹೊರಗೆ ಕರ್ಕೊಂಬರಕ್ಕಾಗಲ್ಲ. ಹೊರಗೆ ಕರ್ಕೊಂಬರ್ತೀವಿ ಅಂದ್ರೂ ಅದು ನಮಗೆ ಗೊತ್ತಿಲ್ಲದೆ ಹಿಂದೆ ತಾನಾಗೆ ನಮಗ್ ನಾವೇ ಕೊಸರ್ಕೊಂಡು ಹೋಗ್ತೀವಿ. ಶರೀಫಜ್ಜ ಹೇಳ್ದಂಗೆ, ಶಿಶುನಾಳಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ, ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ ಅಂತ. ಗುರು ಬೇಕು ಅನ್ಸುತ್ತೆ, ಗುರುವಾಣಿ ಬೇಕು ಅನ್ಸುತ್ತೆ. ನಾವಿನ್ನು ಒಳಗೆ ಸಿದ್ಧ ಇಲ್ಲದೆ ಇದ್ದಿದ್ರೆ, ಎಂತಹ ಪರಮ ಸತ್ಯ ಸಿಕ್ಕಿದ್ರು ಕೂಡ, ಪರಮ ಗುರು ಸಿಕ್ಕಿದ್ರು ಕೂಡ, ನಾವು ಆ, ನಮ್ಮ ಅಜ್ಞಾನವನ್ನ ಮೀರೋದಕ್ಕೆ, ಅಹಂಕಾರವನ್ನು ಮೀರೋದಕ್ಕೆ ಮುಂದೆ ಹೋಗಲ್ಲ. ಪರಮ ಸತ್ಯವ ಕಂಡ ಗುರುವು ನರಸುವುದೆಲ್ಲಿ, ದೊರೆತೆಂದು ನಿಮ್ಧನ್ಯ ಮಂಕುತಿಮ್ಮ ಅಂತ ಗುಂಡಪ್ಪ ಅಂದ್ರು. ಪರಮ ಸತ್ಯವ ಕಂಡ ಗುರುನ ಸಿಗದಲ್ಲಿ, ಅವನು ಸಿಕ್ಕರೆ ಪುಣ್ಯ. ಆದ್ರೆ ನಾವು ಹುಡುಕಕ್ ರೆಡಿ ಇಲ್ಲ. ಅದಕ್ಕೆ ನನ್ನ ಗುರುಗಳು ನಾಗರಾಜಪ್ಪ ಯಾವಾಗ್ಲೂ ಹೇಳ್ತಿದ್ರು, ಗುರು ಸಿಗೋದು ದುರ್ಲಭ, ಸಿಕ್ಕದ ಮೇಲೆ ಬಹುಲಾಭ ಅಂತಿದ್ರು. ಸಿಗೋದು ದುರ್ಲಭ ಅಂತ, ಆದ್ರೆ ಸಿಕ್ಕದಾಗ ಬಹುಲಾಭ ಅನ್ನೋರು. ಅದು ನನ್ನ ಪಾಲ್ಗೆ ನಿಜನೂ ಹೌದು. ಅಹ್, ಹಾಗೆ ಯಾಕಿದಿಷ್ಟು ಹೇಳ್ತಿದೀನಿ ಅಂತಂದ್ರೆ, ನಮ್ಮ ಮೈಂಡ್ ಎಷ್ಟೋ ಸಲಿ ರೆಡಿ ಇರಲ್ಲ. ಅದು ಯೋಚನೆ ಮಾಡ್ತಿರೋದು ತಾನೇ, ಪ್ರಶ್ನೆ ಮಾಡ್ತಿರೋದು ತಾನೇ, ಉತ್ತರ ಕೊಟ್ಕೋತಿರೋದು ತಾನೇ ಅಂತಿರುತ್ತೆ. ನಾವು ನಾವು ನಾವೇ ಆ ಮೈಂಡ್ ಅನ್ಕೊಂಡಿರೋದ್ರಿಂದ ಕೆಲವೊಂದ್ಸಲಿ ಅರ್ಥ ಆಗಲ್ಲ. ಅದು ಕೂಡ ಅದಕ್ಕೊಂದು ಕಾರಣ. ಜಿಡ್ಡುನಾಗ್ಲಿ, ರಮಣ ಮಹರ್ಷಿ ಅರ್ಥ ಆಗದೆ ಇರೋದಕ್ಕೆ ಕಾರಣ ಮೈಂಡೇನೆ. ಅದೇನ್ ಮಾಡುತ್ತೆ, ತಡೆಯುತ್ತೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕೆ ಅದು ಬಿಡಲ್ಲ. ಇನ್ನು ರಮಣ ಮಹರ್ಷಿ, ಜಿಡ್ಡು ಅಂತವರೆಲ್ಲ ಇಂಡಿಕೇಟ್ ಮಾಡೋದು ಅಂತ ಹೇಳಿದ್ರೆ, ಯಾಕೆ ಇಂಡಿಕೇಟ್ ಮಾಡ್ಬೇಕಿತ್ತು? ಅವ್ರು ನೇರವಾಗೇ ಮಾತಾಡ್ಬೋದಿತ್ತಲ್ಲ. ಇಷ್ಟೆಲ್ಲ ಮಾತಾಡೋದು ಇಂಡಿಕೇಶನ್ ಯಾಕಾಗ್ಬೇಕು? ಇದಕ್ಕೆ ಸರಳ ಉದಾಹರಣೆ ಅಂದ್ರೆ, ಮೊದಲು ನಾವು ಅವರಿದ್ದ ಕಾಲಘಟ್ಟವನ್ನ ನೋಡೋಣ. ಈಗ ಈಗಾಗಲೇ ಮ್ಯಾಕ್ಸ್ ಮುಲ್ಲರ್ ಬಂದಿದ್ರು. ಮ್ಯಾಕ್ಸ್ ಮುಲ್ಲರ್ ಬಂದು ಸಂಸ್ಕೃತದ ಗ್ರಂಥಗಳನ್ನೆಲ್ಲ ಇಂಗ್ಲಿಷ್‌ಗೆ ಅನುವಾದ ಮಾಡಕ್ ಶುರು ಮಾಡಿದ್ರು. ಈ ಕಡೆ ವರ್ಲ್ಡ್ ವಾರ್ ಎಲ್ಲ ನಡೀತಿತ್ತು. ಎಲ್ಲ ಕಡೆಯೂ ಬರೀ ಹಿಂಸೆ, ಅತ್ಯಾಚಾರ, ಶೋಷಣೆ ಇಂಥವೇ ಇದ್ದಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ. ಹೀಗಿದ್ದಾಗ ಈ ಕಡೆ ಕಾಲನೈಸೇಷನ್ ಆಗ್ತಾ ಇತ್ತು. ಅಲ್ಲಿಯ ಜನ ಬೇರೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ರು. ಮಾಮೂಲಿ ಜನಗಳು ಬರೋದಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ನಮ್ಗೆ ಟ್ರೇಡರ್ಸ್ ಬರ್ತಿದ್ರು. ಮತ್ತೊಂದು ಆ ದೇಶ ಹಂಗಿದಂತೆ, ಚೀನಾ ಹೀಗಿದೆಯಂತೆ, ಆಫ್ರಿಕಾ ಹೀಗಿದೆಯಂತೆ, ಬರೀ ಕೇಳಿದ್ದೇ ಆಗಿತ್ತು. ಮಾಮೂಲಿ ಜನ ಕೂಡ ಓಡಾಡೋದಕ್ಕೆ ಶುರು ಆದದ್ದು. ಮತ್ತೆ ಇಲ್ಲಿಂದ ಎಕ್ಸ್‌ಪೋರ್ಟ್ ಆಗಿದ್ದು. ಮುಂಚೆ ಗ್ರಂಥಗಳೆಲ್ಲ ಎಕ್ಸ್‌ಪೋರ್ಟ್ ಆಯ್ತು. ಅಂದ್ರೆ ಮ್ಯಾಕ್ಸ್ ಮುಲ್ಲರ್ ಎಲ್ಲವನ್ನ ಅನುವಾದ ಮಾಡಕ್ ಶುರು ಮಾಡಿದ್ರು. ಅವರ ತಂಡ ಹಲವಾರು ಜನ ಫ್ರೆಂಚ್‌ಗೆ, ಇಂಗ್ಲಿಷ್‌ಗೆ ಎಲ್ಲ ಭಾಷೆಗೆ ಅನುವಾದ ಮಾಡಕ್ ಶುರು ಮಾಡಿದ್ರು. ಅದ್ನೆಲ್ಲ ಅಲ್ಲಿ ಪರಿಚಯ ಆಗ್ತಾ ಹೋಗ್ತಿತ್ತು. ಎಲ್ಲಿಗೆ? ವೆಸ್ಟರ್ನ್ ಪ್ರಪಂಚಕ್ಕೆ. ಅಲ್ಲಿಗೆ ವಿಷಯ ಹೋಗ್ತಾ ಇತ್ತು. ಇಂತಹ ಗ್ರಂಥಗಳೆಲ್ಲ ಇದೆಯಂತೆ ಅಂತ ಪರಿಚಯ ಆಗ್ತಾ ಹೋಗಿದೆ. ಅನುವಾದ ಮಾಡ್ಕೊಟ್ಟವ್ರು ಯಾರು? ಯೋಗ ಮಾರ್ಗದಲ್ಲಿ ನಡೆದೋರಲ್ಲ. ಸಂಸ್ಕೃತ ಬರುತ್ತೆ, ಇಂಗ್ಲಿಷ್ ಬರುತ್ತೆ ಅಂತ ಅನುವಾದ ಮಾಡಿದವರು. ತದನಂತರ ಅದ್ರ ಬಗ್ಗೆ ಒಂದು ಫ್ಯಾಂಟಸಿ ಹುಟ್ಕೊಳಕ್ ಶುರು ಆಯ್ತು. ಆ, ಭಾರತದ ಬಗ್ಗೆ, ಬುದ್ಧನ ಬಗ್ಗೆ, ಜಪಾನಿ ಶೈಲಿ ಬಗ್ಗೆ, ಹಲವು ಯೋಗದ ಮಾರ್ಗಗಳ ಬಗ್ಗೆ. ಯಾಕಂದ್ರೆ ಅಲ್ಲಿ ರಿನೌನ್ಸಿಯೇಷನ್ ಅಂತಿದೆಯಲ್ಲ, ಅದೆಲ್ಲ ಹೊಸದು ಅವ್ರುಗಳಿಗೆ. ತೀರಾ ಅದೆಲ್ಲ ಗೊತ್ತೇ ಇಲ್ದಿರೋಂಥದ್ದು. ಅವರು ಪ್ರಾಪಂಚಿಕವಾಗೇ ಬದುಕದಂತ ಜನ, ಪ್ರಾಪಂಚಿಕವನ್ನ ಮೀರೋದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅನ್ನೋದೇ ಹೊಸ ವಿಷಯ ಆಗಿನ ಜನಕ್ಕೆ. ಹಾಗೆ ಅದನ್ನೆಲ್ಲ ವೆಸ್ಟರ್ನರ್ಸ್‌ಗೆ ಇಂಗ್ಲಿಷ್‌ಗೆ ಅನುವಾದ ಮಾಡ್ಕೊಡ್ತಾ ಹೋದಂತ ಒಂದು ಕಾಲ. ತದನಂತರ ನಮ್ಗೆ ವಿವೇಕಾನಂದ ಬರ್ತಾರೆ. ಹಾಗೆ ಪರಮಹಂಸ ಯೋಗಾನಂದ ಬರ್ತಾರೆ. ಇವರೆಲ್ಲ ತಾವೇ ಹೋಗ್ತಾರೆ. ಮುಂಚೆ ಬರೀ ಪುಸ್ತಕಗಳು ಹೋಗಿತ್ತು. ಸಂಸ್ಕೃತದಿಂದ ಇಂಗ್ಲಿಷ್‌ಗೆ ಅನುವಾದ ಆಗಿ ಪುಸ್ತಕಗಳು ಹೋಗಿತ್ತು. ತದನಂತರ ವಿವೇಕಾನಂದ ಅವರಿಂದ ವ್ಯಕ್ತಿಗಳೇ ಹೋಗೋದಕ್ಕೆ ಶುರು ಮಾಡಿದ್ರು. ಪರಮಹಂಸರು ಹೋದ್ರು, ಯೋಗಾನಂದರು ಹೋದ್ರು, ಹಾಗೆ ಇಸ್ಕಾನ್ ಪ್ರಭುಪಾದರು ಹೋದ್ರು. ಹೀಗೆ ವ್ಯಕ್ತಿಗಳೇ ಹೋಗಕ್ ಶುರು ಮಾಡಿದ್ರು. ಆಮೇಲೆ ಈ ಕಡೆ ಮುಂದಿನ ಕಾಲದಲ್ಲಿ ಋಷಿಕೇಶದಲ್ಲಿ ಬೀಟಲ್ಸ್ ಕೂಡ ಬರ್ತಾರೆ. ಅವರು ಕೂಡ ಒಬ್ಬ ಯೋಗಿನ ಕರ್ಕೊಂಡು ಹೋಗ್ತಾರೆ. ಹೀಗೆ ವ್ಯಕ್ತಿಗಳೇ ಹೋಗೋದಕ್ಕೆ ಶುರು ಆಗಿದ್ದು, ಅಥವಾ ಯೋಗಿಗಳೇ ಹೋಗಕ್ ಶುರು ಆಗಿದ್ದು ತದನಂತರದ ಹಂತ ಅದು. ಈ ಹೀಗೆ ಹೋಗುವಾಗ ಮೊದಲು ಅವ್ರು ಎಲ್ಲವನ್ನೂ ಅಡ್ರೆಸ್ ಮಾಡಿದ್ದು ಇಂಗ್ಲಿಷಲ್ಲಿ.
ಸಂಸ್ಕೃತದ ಪದಗಳನ್ನ ಅವರು ಬಳಸಿಲ್ಲ. ಇಂಗ್ಲಿಷ್ ಪದಗಳನ್ನ ಬಳಸ್ತಾ ಹೋದ್ರು. ಇದೇ ಕಾಲಕ್ಕೆ ನಮ್ಮ ದೇಶದಲ್ಲಿ ರಾಜಾ ರಾಮ್ ಮೋಹನ್ ರಾಯಿ, ಅರಬಿಂದೋ ಹೀಗೆ ಹಲವಾರು ರೀತಿ ರಿಫಾರ್ಮೇಷನ್ ಕೆಲಸವೂ ನಡೀತಿತ್ತು. ಈ ಕಡೆ ಬ್ಲೆಂಡ್ ಆಗ್ಬೇಕಾ ಓಹ್, ಈಗಿನ ಈ ದೇಶದ ಸಂಸ್ಕೃತಿ, ನಂಬಿಕೆ, ಆಚರಣೆ, ಗ್ರಂಥಗಳು ಅಂತ ಇದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋಕ್ ಶುರು ಆಗಿತ್ತು. ಮೂಢನಂಬಿಕೆನ ಪ್ರಶ್ನೆ ಮಾಡ್ಬೇಕಾ? ನಂಬಿಕೆನ ಪ್ರಶ್ನೆ ಮಾಡ್ಬೇಕಾ? ಇದ್ರಲ್ಲಿ ನಂಬಿಕೆ ಯಾವ್ದು? ಮೂಢನಂಬಿಕೆ ಯಾವ್ದು? ಹೀಗೆ ಒಳಗಡೆ ಒಂದು ದೊಡ್ಡ ಒಂದು ಆಹ್, ಒಂದ್ ರೀತಿಯ ರಿಫಾರ್ಮೇಷನ್ ನಡೀತಿದ್ದಂತ ಕಾಲ ಕೂಡ ಹೌದು. ಈ ಕಡೆ ಕ್ರಿಶ್ಚಿಯಾನಿಟಿ ಪರಿಚಯ ಆಗ್ತಾ ಇದೆ. ಆ ಕಡೆಯಿಂದ ನಮ್ಗೆ ಸಿಗ್ಮಂಡ್ ಫ್ರಾಯ್ಡ್ ಅಂತೆ, ಬರ್ನಾರ್ಡ್ ಶಾ ಹೀಗೆ ಹಲವಾರು ರೀತಿಯ ಚಿಂತಕರ ಪರಿಚಯ ಆಗ್ತಾ ಇದೆ. ಈ ಕಡೆ ಇಲ್ಲಿ ಒಳಗಿಂದ ಒಂದಷ್ಟು ಹೊಸ ಯುವ ಪೀಳಿಗೆ ಅಂತ ಏನ್ ಕರಿತೀವಿ, ಆ ಯುವ ಪೀಳಿಗೆ ವೆಸ್ಟರ್ನ್ ಎಜುಕೇಷನ್ ಪಡೆದಂತವ್ರು ಮತ್ತಷ್ಟಷ್ಟು ರಾಡಿಕಲ್ ಆಗಿ ಯೋಚನೆ ಮಾಡಿದ್ರೆ, ರ್ಯಾಷನಲ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ. ರಾಡಿಕಲ್ ಮೂಲಭೂತವಾಗಿ ಯೋಚನೆ ಮಾಡೋದು. ಮತ್ತೊಂದು ಸ್ವಲ್ಪ ಮುಕ್ತವಾಗಿ ಯೋಚನೆ ಮಾಡೋದು. ರ್ಯಾಷನಲ್ ಆಗಿ ಯೋಚನೆ ಮಾಡುವಂಥದ್ದು. ಇದೆಲ್ಲರ ಮಧ್ಯೆ ನಮ್ಗೆ ಅಷ್ಟು ಶತಶತಮಾನಗಳಿಂದ ಕೇಳಿ ಬಂದಂತಹ ಪಾಂಡಿತ್ಯ ಒಂದು ಕಡೆ, ದ್ವೈತ, ಅದ್ವೈತ, ಕಾಮೆಂಟ್ರೀಸು ಮತ್ತು ನಮ್ಮಲ್ಲಿರುವಂತಹ ಸಾಂಖ್ಯ, ನ್ಯಾಯ ಈ ರೀತಿಯ ದೇ ಒಂದು ಪಾಂಡಿತ್ಯದ ಕಡೆಗೆ ಒಲಿವಿರುವಂಥದ್ದು ಒಂದು ಕಡೆ ಆದ್ರೆ, ಅನುಭಾವಿಗಳು ಒಂದು ಕಡೆ ಸಪರೇಟ್ ಆಗಿದ್ರು. ಇದೆಲ್ಲ ಒಂದು ಮಿಶ್ರ ಒಂದು ಪರಿಸರ ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ಮಿಶ್ರ ಪರಿಸರವಾಗಿತ್ತು. ಯಾಕಂದ್ರೆ ಅಲ್ಲಿ ವೆಸ್ಟರ್ನರ್ಸ್ ಅಲ್ಲಿ ಕ್ರಿಶ್ಚಿಯಾನಿಟಿನ ಕ್ವೆಶ್ಚನ್ ಮಾಡಕ್ ಶುರು ಮಾಡಿದ್ರು. ಇಲ್ಲಿ ಆಹ್, ಆಹ್, ನಮ್ಗೆ ಎವಲ್ಯೂಷನ್ ಥಿಯರಿ ಬರಕ್ ಶುರು ಆಗಿತ್ತು. ಸೈನ್ಸ್ ಅಡ್ವಾನ್ಸ್ ಆಗ್ತಾ ಎಷ್ಟೋ ಧರ್ಮಗಳಿಗೆ ಮೂಲಭೂತವಾಗಿ ಹೊಡೆತ ಬೀಳಕ್ ಶುರುವಾಗಿತ್ತು. ಅವ್ರಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ ಬೇಕಿತ್ತು. ಹೀಗೆ ಹಲವಾರು ರೀತಿಯ ಒಂದು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ವಿಪರೀತ ತಲ್ಲಣಗಳಿದ್ದಂತಹ ಕಾಲ. ಆಗ ಅಲ್ಲಿಗೆ ಆ ಜನಗಳು ಬಂದಾಗ, ವೆಸ್ಟರ್ನರ್ಸ್ ಅಂತ ಇಲ್ಲಿಗೆ ಬಂದಾಗ, ಅವರಿಗೆ ಇಂಗ್ಲಿಷಲ್ಲಿ ಹೇಳ್ಬೇಕಾಗಿ ಬಂತು. ಆಗ ಏನಾಗತ್ತೆ, ಜಿಡ್ಡು ಕೃಷ್ಣಮೂರ್ತಿ ಅಂತವ್ರು ಬಂದಾಗ, ಅವ್ರದ್ದು ಈಸ್ಟರ್ನ್ ಮೈಂಡ್ ಇದೆ. ವೆಸ್ಟರ್ನ್ ಮೈಂಡ್ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು. ನಾವು ಇದನ್ನ ಸರಳವಾಗಿ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಈಸ್ಟರ್ನ್ ಮೈಂಡ್ ಈ ಜಿಡ್ಡು ಕೃಷ್ಣಮೂರ್ತಿ ಈ ಮಣ್ಣಿನ ವ್ಯಕ್ತಿ. ಈ ಮಣ್ಣಿನ ವ್ಯಕ್ತಿ ಅನೇ ಬೆಸೆಂಟ್ ಅವ್ರ ಜೊತೆಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ಅದನ್ನ ಧಿಕ್ಕರಿಸಿ ಬಂದಂತ 34, 35 ವರ್ಷ ಅವರಿಗೆ ಧಿಕ್ಕರಿಸಿ ಬಂದಾಗ. ಸೊ 1929 ಏನೋ ಅನ್ಸುತ್ತೆ. ಅವ್ರು ಅದನ್ನೆಲ್ಲ ಧಿಕ್ಕರಿಸಿ ಬಂದು ಸ್ವಂತ ತಮ್ಮನನ್ನ ಉಳಿಸ್ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಅನೇ ಬೆಸೆಂಟ್ ಅವ್ರಿಗೆಲ್ಲ ನಾವು ಅಹ್, ಅಲೌಕಿಕ ಶಕ್ತಿಗಳಿಂದ ನಿನ್ ತಮ್ಮನ್ನ ಉಳಿಸ್ಕೊಡ್ತೀನಿ ಅಂತಾರೆ. ಆದ್ರೆ ಜಿಡ್ಡು ಕೃಷ್ಣಮೂರ್ತಿಗೆ ತಮ್ಮ ತಮ್ಮ ಅಂದ್ರೆ ತುಂಬಾ ಪ್ರಾಣ. ಉಳಿಸ್ಕೊಡ್ತೀನಿ ಅಂತ ಹೇಳಿ ಉಳಿಸ್ಕೊಡಕ್ಕಾಗ್ಲಿಲ್ಲ. ನೋಡ್ತಾರೆ ಇದೆಲ್ಲ ಹ್ಮ್ ಒಬ್ಬ ವ್ಯಕ್ತಿಯ ಸುತ್ತ ಒಂದು ಆರ್ಗನೈಸೇಷನ್ ಹುಟ್ಟೋದು, ಅದ್ರ ಸುತ್ತ ಫಂಡ್ ರೈಸ್ ಆಗೋದು ಇದೆಲ್ಲ ನೋಡಿ ಬಹುಶಃ ಬೇಸತ್ತೋಗಿದ್ದಾರೆ ಜಿಡ್ಡು ಕೃಷ್ಣಮೂರ್ತಿ. ಆಗ ಇದು ಯಾವ್ದು ಬೇಡ ಹೋಗಪ್ಪ ನಾ ಬರೀ ಸ್ಪೀಕರ್ ಅಂತ ಹೇಳಿ ಗುರು ಅನ್ನೋದನ್ನು ತಿರಸ್ಕರಿಸ್ತಾರೆ. ಅವ್ರು ಕೊಟ್ಟಿದ್ದ ಅಷ್ಟು ಫಂಡ್ ಅನ್ನು ತಿರಸ್ಕರಿಸ್ತಾರೆ. ಆರ್ಗನೈಸೇಷನ್ ಎಲ್ಲ ಬಿಟ್ಟು ಬಂದು ಸುಮಾರು 60 ವರ್ಷಗಳ ಕಾಲ ಎಲ್ಲ ಕಡೆಯವರು ಎಲ್ಲ ಆಯಾಮಗಳ ಬಗ್ಗೆನೂ ಮಾತಾಡ್ತಾ ಹೋಗ್ತಾರೆ ಜಿಡ್ಡು ಕೃಷ್ಣಮೂರ್ತಿ. ವಿಶೇಷವಾಗಿ ನಾವು ಜಿಡ್ಡು ಕೃಷ್ಣಮೂರ್ತಿ, ರಮಣ ಮಹರ್ಷಿ ಅಂತ ಬಂದಾಗ ಇವೆಲ್ಲ ಯಾಕೆ ಇಷ್ಟ್ ಹೇಳ್ತಿದ್ದೀನಿ ಅಂತಂದ್ರೆ, ಅವರು ಅಡ್ರೆಸ್ ಮಾಡಿದ ಜನವೇ ಬೇರೆ. ಈಗಿನ ಜನ ಬೇರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಕಾಲಘಟ್ಟದಲ್ಲೂ ಆ ಒಬ್ಬ ಗುರು ಆ ಕಾಲಕ್ಕೆ ಅಂದ್ರೆ ಅವನು ಹೇಳುವ ರೀತಿ ಬದಲಾಗತ್ತೆ. ಯಾಕಂದ್ರೆ 100 ವರ್ಷದ ಹಿಂದೆ ಇದ್ದ ಜನರ ಮನಸ್ಥಿತಿ ಬೇರೆ, ಇವತ್ತು ಜನರ ಮನಸ್ಥಿತಿ ಬೇರೆ. ಅವರು ಅವತ್ತಿನ ಮನಸ್ಥಿತಿಗೆ ಹೇಳಿದ್ದು. ಬಹುಶಃ ಇವತ್ತು ಜಿಡ್ಡು ಬಂದ್ರೆ ಇವತ್ತು ಬೇರೆ ತರ ಮಾತಾಡ್ತಿರೋನೋ ಗೊತ್ತಿಲ್ಲ. ಅಥವಾ ಜಿಡ್ಡು ಕೂಡ ಬೇರೆ ತರ ಎವಾಲ್ವ್ ಆಗಿರ್ತಾರೇನೋ ಗೊತ್ತಿಲ್ಲ ಅದು. ಯಾಕಂದ್ರೆ ಇವತ್ತು ಬೇರೆ ಇದೆ. ಬಹುಶಃ ಇನ್ನೊಂದು 100 ವರ್ಷ ಬಿಟ್ರೆ ಇದೇ ಜಿಡ್ಡು ಕೃಷ್ಣಮೂರ್ತಿ ಬೇರೆ ತರ ಅರ್ಥ ಆಗ್ತಾರೆ. ಜಿಡ್ಡು ಮತ್ತೆ ಬಂದ್ರೆ ಅವ್ರು ಬೇರೆ ತರ ಮಾತಾಡ್ತಾರೆ. ಅದಕ್ಕೆ ಅದು ಪದೇ ಪದೇ ಆಗ್ತಿರೋಂಥ ಪದೇ ಪದೇ ಒಂದೊಂದು ಹೊಸ ಜನರೇಷನ್ ಬಂದಂಗೆ ಹೊಸ ಜನರೇಷನ್ ಮತ್ತೆ ಒಬ್ಬ ಹೊಸ ಗುರು ಬರ್ತಾನೆ. ಮತ್ತೆ ಹೊಸದಾಗಿ ಅದನ್ನೆಲ್ಲವನ್ನು ಹೇಳ್ತಾ ಹೋಗ್ತಾನೆ. ಇಂಥ ಒಂದು ಪಾಂಡಿತ್ಯ ಪ್ರದರ್ಶನದ ಕಾಲದಲ್ಲಿ ಮತ್ತೆ ಸಂಸ್ಕೃತದ ಇಂಗ್ಲಿಷ್‌ಗೆ ಅನುವಾದ ಮಾಡಿದ ಕಾಲದಲ್ಲಿ ಮ್ಯಾಕ್ಸ್ ಮುಲ್ಲರ್ ಟೈಮಲ್ಲಿ ಏನೆಲ್ಲ ಅನುವಾದ ಮಾಡಿದ್ರು ಮ್ಯಾಕ್ಸ್ ಮುಲ್ಲರ್ ಟೈಮಲ್ಲಿ ಅವರಿಗೆ ಗೊತ್ತಿದ್ದ ಪದಗಳನ್ನ ಬಳಸಿದ್ದಾರೆ. ಉದಾಹರಣೆ ಪೂರ್ಣಮದಃ ಪೂರ್ಣಮುದಚ್ಯತೆ ಅಂತ ಒಂದು ಶಾಂತಿ ಮಂತ್ರ ಬರುತ್ತೆ ಉಪನಿಷತ್ತಲ್ಲಿ. ಅದನ್ನ ಅನುವಾದ ಮಾಡುವಾಗ ಅವ್ರು ಮೊದಲು ದಟ್ ಈಸ್ ಕಂಪ್ಲೀಟ್, ದಿಸ್ ಈಸ್ ಕಂಪ್ಲೀಟ್ ಅಂತ ಅನುವಾದ ಮಾಡಿದ್ರು. ಅವ್ರಿಗದು ಒಂದ್ ಹಂತ ಮೇಲೆ ಇಷ್ಟ ಆಗ್ಲಿಲ್ಲ. ಪೂರ್ಣ ಅನ್ನೋ ಪದಕ್ಕೆ ಕಂಪ್ಲೀಟ್ ಅನ್ನೋದು ಅಷ್ಟು ನ್ಯಾಯ ಒದಗಿಸ್ತಿಲ್ಲ ಅಂತ ದಟ್ ಈಸ್ ಪರ್ಫೆಕ್ಟ್, ದಿಸ್ ಈಸ್ ಪರ್ಫೆಕ್ಟ್ ಅಂತ ಮಾಡಿದ್ರು ಮುಂದೊಂದು ಎಡಿಷನ್ ಅಲ್ಲಿ. ಅದು ಯಾಕೋ ನ್ಯಾಯ ಒದಗಿಸ್ತಿದೆ ಅನ್ಸಲಿಲ್ಲ. ಕೊನೆ ಮತ್ತದನ್ನ ದಟ್ ಈಸ್ ಇನ್ಫೈನೈಟ್, ದಿಸ್ ಈಸ್ ಇನ್ಫೈನೈಟ್ ಅಂತ ಅದು ಪೂರ್ಣ ಇದು ಪೂರ್ಣ ಇನ್ಫೈನೈಟ್ ಅಂತ ಪದ ಬಳಸಿದ್ರು. ಅದು ನಾವು ಯಾವುದು ಪರಿಚಯವೇ ಇಲ್ವೋ ಅದನ್ನ ಪರಿಚಯ ಮಾಡ್ಕೊಳಕ್ ಹೋದಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಆಗುವಂತ ಸಮಸ್ಯೆ. ನಾನು ಮ್ಯಾಕ್ಸ್ ಮುಲ್ಲರ್ ಅನ್ಯಾಯ ಮಾಡ್ದ ಅಂತ ಹೇಳ್ತಿಲ್ಲ ಅಥವಾ ಆ ಸ್ಕಾಲರ್ಸ್ ಅಲ್ಲಿ ಏನಿದ್ರು ವೆಸ್ಟರ್ನರ್ಸ್
ಅವ್ರು ಅನುವಾದ ಮಾಡುವಾಗ ತೊಡಕಾಗಿದೆ ಅಂದ್ರೆ ಖಂಡಿತ ತೊಡಕಾಗತ್ತೆ. ಯಾಕೆಂದ್ರೆ ಅವ್ರಿಗೆ ಸಿದ್ಧಾಂತಗಳೇ ಗೊತ್ತಿರ್ಲಿಲ್ಲ ಪಾಪ ಅವ್ರಿಗೆ. ಸಿದ್ಧಾಂತಗಳು ಗೊತ್ತಿರ್ಲಿಲ್ಲ. ಪ್ರಯತ್ನ ಪಡ್ತಿದ್ರು. ಆ ಅಟೆಂಪ್ಟ್ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿರುತ್ತೆ. ಅದು ಮೊದಲ ಪ್ರಯತ್ನ. ಮೊದಲ ಪ್ರಯತ್ನ ಯಾವತ್ತು ನಮಗೆ ಮೊದಲ ಹೆಜ್ಜೆ ಯಾವತ್ತು ಎಡವದೇನೆ. ಆಗ ಆ ರೀತಿ ಎಡವಿದ್ದಾರೆ. ಹಾಗಾಗಿ ಆ ಪದಗಳೇ ನಾವಿಟ್ಕೊಂಡು ಬಂದಾಗ ಧ್ಯಾನ ಹೋಗಿ ಮೆಡಿಟೇಷನ್ ಆದಾಗ ಸಮಸ್ಯೆ ಆಗತ್ತೆ. ನಾವು ಮೆಡಿಟೇಷನ್ ಪದದ ಅರ್ಥದ ಧ್ಯಾನವನ್ನ ನೋಡಕ್ ಹೋದಾಗ ಧ್ಯಾನ ನಮ್ಗೆ ಅರ್ಥವಾಗಲ್ಲ. ಧ್ಯಾನನ ಪದವನ್ನು ಧ್ಯಾನ ಅನ್ನೋ ಅರ್ಥದ ಹೆಸರಲ್ಲೇ ಆ ಸಂಸ್ಕೃತದ ಹೆಸರಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ನಮಗಿಲ್ಲಿ ಧ್ಯಾನ ಇದೆ. ಹಿಂದೆ ಧಾರಣ, ಪ್ರತ್ಯಾಹಾರ, ಧಾರಣ, ಧ್ಯಾನ ಇವು 3 ಇದೆ. ಈ ಪ್ರತ್ಯಾಹಾರ ಮತ್ತೆ ಧಾರಣ ಗೊತ್ತಿಲ್ಲದೆ ಅದನ್ನ ಬಿಟ್ಬಿಡ್ತೀವಿ. ಬರೀ ಧ್ಯಾನ ಬಗ್ಗೆ ಮಾತಾಡ್ತಾ ಇದೀವಿ. ಧ್ಯಾನವನ್ನೇ ಅಭ್ಯಾಸ ಮಾಡಕ್ ಹೋಗ್ತಿದೀವಿ. ಪ್ರತ್ಯಾಹಾರ ಮತ್ತೆ ಧಾರಣೆ ಬಿಟ್ಟಿರೋದಕ್ಕೆ ಧ್ಯಾನ ಮಾಡೋದಕ್ಕೆ ಎಲ್ರಿಗೂ ಕಷ್ಟ ಆಗ್ತಿರೋದು. ನಮಗೆ ಪ್ರತ್ಯಾಹಾರ ಮತ್ತೆ ಧಾರಣೆ ಇರಬೇಕು. ಇನ್ನೆಲ್ರಿಗೂ ಮೋಕ್ಷದ ಕಡೆಗೆ ಗಮನ. ನಾವು ಧರ್ಮ, ಅರ್ಥ, ಕಾಮ ಇವು 3ನ್ನ ಬಿಟ್ಬಿಡ್ತೀವಿ. ಬರೀ ಮೋಕ್ಷದ ಬಗ್ಗೆ ಮಾತಾಡ್ತೀವಿ ಅಂತಂದಾಗ ನಮಗೆ ಮೋಕ್ಷವು ಕೂಡ ಕಷ್ಟ ಆಗ್ತಾ ಹೋಗುತ್ತೆ, ಜಟಿಲವಾಗ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಜಟಿಲ, ಅದನ್ನ ಪಡ್ಕೊಳ್ಳೋಕ್ಕೂ ಕಷ್ಟವಾಗುತ್ತೆ. ಯಾಕೆ ಅಂದ್ರೆ ನಾವು ಧರ್ಮ, ಅರ್ಥ, ಕಾಮ ಬಿಡ್ತೀವಿ. ಬರೀ ಮೋಕ್ಷ ಮಾತ್ರ ಹಿಡ್ಕೊತೀವಿ. ಒಂದು ಕಾಲದಲ್ಲಿ ಅದು ಇವತ್ತಿಗೂ ಅಷ್ಟೇ, ಅವತ್ತಿಗೂ ಅಷ್ಟೇ ಎಲ್ರಿಗೂ ಮೋಕ್ಷದ ಕಡೆಗೇ ಗಮನ. ನಾವು ಈ 3ನ್ನ ಅಭ್ಯಾಸ ಮಾಡೋದ್ರ ಕಡೆ ನಾವು ಗಮನವೇ ಕೊಡಲ್ಲ. ಧರ್ಮ, ಅರ್ಥ, ಕಾಮ ಇವು 3 ಕಡೆ ಗಮನ ಕೊಡದೆ ಬರೀ ಮೋಕ್ಷದ ಕಡೆ ಗಮನ ಕೊಟ್ರೆ ಸಾಕಾಗಲ್ಲ. ಅದಕ್ಕೆ ಅದು ಪುರುಷಾರ್ಥ. ಈ 4 ಬೇಕು. ಒಂದು ಹಂತ ಒಂದು ಹಂತ. ಮೋಕ್ಷ ಸ್ವತಃ ಸಿದ್ಧದ್ದು. ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಹ್ಮ್. ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ. ಮೋಕ್ಷದ ಆಸೆಯಳು ಬಲು ಆತುರತೆ ಒಳಿತಲ್ಲ. ಆ, ಮೋಕ್ಷದ ಆಸೆಯಳು ಬಲು ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚಲಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ನಾವು ನಮ್ಮ ದಿನನಿತ್ಯದ ಜವಾಬ್ದಾರಿಗಳನ್ನ ಎಲ್ಲವೂ ನಿಭಾಯಿಸ್ತಾ ಹೋಗ್ಬೇಕು. ಸಮಾಜದ ಒಂದು ಜವಾಬ್ದಾರಿ ಇರುತ್ತೆ. ನನ್ನ ಯುವಕನಾಗಿದ್ದಾಗ ಒಂದು ಜವಾಬ್ದಾರಿ, ಸಂಸಾರಿಯಾದಾಗ ಒಂದು ಜವಾಬ್ದಾರಿ. ಈ ಜವಾಬ್ದಾರಿಗಳು ನಿಭಾಯಿಸ್ತಾ ಹೋಗ್ಬೇಕು. ಧರ್ಮ, ಅರ್ಥ, ಕಾಮ ಇವುಗಳು ಮಾಡ್ತಾ ಹೋದಾಗ ನಾವು ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ ಆಗುತ್ತೆ. ಆದ್ರೆ ನಾವು ಈ 3 ಕಡೆ ಗಮನ ಕೊಡದೆ ಬರೀ ಮೋಕ್ಷ ಅಂದಾಗ ನಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಈ ರೀತಿ ನಮ್ಮದೇ ಕಲ್ಪನೆಗಳಲ್ಲಿ ಕೂತಿದ್ದಾಗ ಯಾವ್ದು ಸರಿ? ವೆಸ್ಟರ್ನ್ ಫಿಲಾಸಫಿ ಸರಿನಾ? ಈಸ್ಟರ್ನ್ ಫಿಲಾಸಫಿ ಸರಿನಾ? ಅದ್ರಲ್ಲೂ ಮತ್ತೆ ಬುದ್ಧ ಸರಿನಾ? ಈ ಕಡೆ ಉಪನಿಷತ್ತು ಸರಿನಾ? ಇಷ್ಟೊಂದೆಲ್ಲ ಇದೆ. ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಇದೆಲ್ಲ ಗೊಂದಲ, ಟೂ ಮಚ್ ಆಫ್ ಇನ್ಫಾರ್ಮೇಶನ್ ಆಗಿದ್ದ ಕಾಲದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಬರ್ತಾರೆ. ಜಿಡ್ಡು ಕೃಷ್ಣಮೂರ್ತಿ ಬಂದಾಗ ಯಾವುದೇ ಅವ್ರು ಭಾಷಣ ಶುರು ಮಾಡಬೇಕಾದ್ರೆ ಇದು ಐಡಿಯಾಲಜಿ ಅಲ್ಲ, ಇದು ಫಿಲಾಸಫಿ ಅಲ್ಲ, ಇದು ಐಡಿಯಾ ಅಲ್ಲ, ಇದು ಕಲ್ಟ್ ಅಲ್ಲ ಅಂತ ಪ್ರತಿ ಸಲ ಒಂದು ಡಿಸ್ಕ್ಲೈಮರ್ ಹಾಕ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಈಗಾಗಲೇ ಭಯ ಆಗಿತ್ತು. ಒಂದು ಆನಿ ಬೆಸೆಂಟ್ ಅವರಿಂದ ಒಂದು ಆರ್ಗನೈಸೇಷನ್ ಅಂತ ಆಗಿ ಅದು ಒಂದು ಆರ್ಗನೈಸೇಷನ್ ಅಂತ ಆದಾಗ ಸತ್ಯಾನ್ವೇಷಣೆ ವಿಷಯಕ್ಕೆ ಬಂದಾಗ ಒಂದು ಸಂಘಟಿತವಾದರೆ ಅದರಲ್ಲಾಗುವ ಅನಾಹುತಗಳು ಕಣ್ಣಾರೆ ಕಂಡಿದ್ರು. ಅಲ್ಲಿ ಒಳಗಡೆ ಬಹುಶಃ ರಾಜಕೀಯಗಳು ನೋಡಿರ್ತಾರೆ. ನಾನು ಈ ಒಂದು ಆರ್ಗನೈಸೇಷನ್ ಇಂಥ ಪೋಸ್ಟರ್ ಇರಬೇಕು, ನಾನಿಷ್ಟು ದಾನ ಮಾಡಿದ್ದೀನಿ, ನನಗಿಷ್ಟು ಗೊತ್ತು ಅಂತ ಸುಪೀರಿಯಾರಿಟಿ ತೋರ್ಸಕ್ ಹೋಗಿರ್ತಾರೆ. ನಾನಿಷ್ಟು ದಾನ ಮಾಡಿದೆ ಅಂತ ಒಬ್ಬ ನನ್ಗೆ ಜಾಸ್ತಿ ಹುದ್ದೆ ಬೇಕು ಅಂದಿರ್ತಾನೆ, ಜಾಸ್ತಿ ಮನ್ನಣೆ ಬೇಕು ಅಂದಿರ್ತಾನೆ, ಜಿಡ್ಡು ನನಗೆ ಹೆಚ್ಚು ಹತ್ರ ಇರಬೇಕು ಅಂತ ಕೇಳಿರ್ತಾರೆ. ಇಂಥವೆಲ್ಲ ನೋಡಿರೋದ್ರಿಂದ ಬಹುಶಃ ಅವ್ರು ಬೇಸತ್ತು ಬಂದಿರ್ತಾರೆ. ಮತ್ತೊಂದು ಫಿಲಾಸಫಿ ಆಗ್ಬಿಡುತ್ತೆ. ಇಷ್ಟು ದಿನ ಬುದ್ಧನನ್ನ ನಾವು ಧರ್ಮವನ್ನಾಗಿಸ್ಕೊಂಡ್ವಿ, ಜೀಸಸ್ನ ಧರ್ಮವನ್ನಾಗಿಸ್ಕೊಂಡ್ವಿ. ಎಲ್ಲಾ ದಾರ್ಶನಿಕರು ಧರ್ಮವನ್ನಾಗಿಸ್ಕೊಂಡು ಅವರ ವಿಗ್ರಹಗಳನ್ನ ಮಾಡಿ ಅವರ ಪೂಜೆಗೆ ಇಳಿದ್ಬಿಟ್ವಿ. ಅವರ ಅವರ ಸತ್ವವನ್ನ ಆಚರಣೆ ಮಾಡೋದ್ರಲ್ಲಿ ತಪ್ಪು ಹೋದ್ವಿ ಅನ್ನೋದು ಜಿಡ್ಡುಗೆ ಅರ್ಥ ಆಗಿದ್ದಕ್ಕೆ ಮತ್ತೆ ತನ್ನನ್ನ ಎಲ್ಲಿ ಅವರು ಗುರು ಮಾಡ್ಬಿಡ್ತಾರೋ, ಅವ್ರದನ್ನ ಒಂದು ಫಿಲಾಸಫಿ ಆಗ್ಬಿಡುತ್ತೋ ಅನ್ನೋ ಎಚ್ಚರಿಕೆ ಅವರಲ್ಲಿತ್ತು. ಭಯ ಅನ್ನಕ್ಕಾಗಲ್ಲ. ಅದು ಎಚ್ಚರಿಕೆ ಇತ್ತು ಅವ್ರಿಗೆ. ನನ್ನ ಯಾರು ಯಾವತ್ತೂ ಗುರು ಅಂತ ಕರಿಬಾರ್ದು. ನಂದು ಮತ್ತೆ ಒಂದು ಸಮಾಧಿ ಮಾಡಿ, ಗದ್ಗೆ ತರ ಮಾಡಿ, ಅದು ಮತ್ತೆ ಪೂಜೆ ಆಗ್ಬಿಡ್ಬಾರ್ದು. ಒಂದು ಕಲ್ಟ್ ಆಗ್ಬಿಡ್ಬಾರ್ದು ಅನ್ನೋದು ಅವ್ರಿಗೆ ತುಂಬಾ ಎಚ್ಚರಿಕೆ ಇತ್ತು. ಅದಕ್ಕೆ ಓಶೋ ಚೆನ್ನಾಗಿ ಹೇಳ್ತಾನೆ. ಅವ್ರೆಷ್ಟೇ ಡಿನೈ ಮಾಡ್ಕೊಂಡು ಹೋದ್ರು ಜಿಡ್ಡು ಕೃಷ್ಣಮೂರ್ತಿ, ಅವರು ಕೊನೆಗೆ ಪಾತ್ ಕೊಡದೇನೆ ಹೋಗ್ಬಿಟ್ರು. ಅವರು ಎಷ್ಟು ಕಾನ್ಷಿಯಸ್ ಆಗ್ಬಿಟ್ರು, ನಂದೆಲ್ಲಿ ಕಲ್ಟ್ ಆಗ್ಬಿಡುತ್ತೋ ಅನ್ನೋದ್ರಿಂದಾಗಿ ಅವರು ಪಾತ್ ಕೊಡದೆ ಹೋಗ್ಬಿಟ್ರು ಅಂತ ಓಶೋ ಹೇಳ್ತಿದ್ದ. ಓಶೋ ಎಲ್ಲರನ್ನೂ ತನ್ನ ಸಮಕಾಲೀನರ ಬಗ್ಗೆ ಎಲ್ಲರ ಬಗ್ಗೆನೂ ಓಶೋ ಮಾತಾಡಿದ್ದಾನೆ. ಅದರಲ್ಲಿ ಹೆಚ್ಚು ಮಾತಾಡಿದ್ದು ಜಿಡ್ಡು ಕೃಷ್ಣಮೂರ್ತಿ ಬಗ್ಗೆನೆ. ಜಿಡ್ಡು ಕೃಷ್ಣಮೂರ್ತಿ ದೇಹವನ್ನ ಬಿಟ್ಟಾಗ್ಲೂ ಕೂಡ ಅವನ್ನ ಆ ಡೆತ್‌ನ ಸರಿಯಾಗಿ ಸೆಲೆಬ್ರೇಟ್ ಮಾಡ್ಲಿಲ್ವಲ್ಲ. ಎಂತಹ ಒಂದು ಅದ್ಭುತವಾದ ಇಂಟೆಲಿಜೆನ್ಸ್ ಇವತ್ತು ದೇಹ ಬಿಟ್ಟಿದೆ. ಅದ್ರ ಅರಿವೇ ಇಲ್ವಲ್ಲ ಇವರಿಗೆ ಅಂತ ಬೇಸರ ಪಟ್ಕೋತಾನೆ ಓಶೋ ಜಿಡ್ಡು ಕೃಷ್ಣಮೂರ್ತಿ ವಿಷಯದಲ್ಲಿ. ಜಿಡ್ಡು ಅಂದ್ರೆ ಓಶೋ ಆಕ್ಚುಲಿ ತುಂಬಾ ಅಪಾರವಾದ ಪ್ರೀತಿ ಮತ್ತೆ ಗೌರವ ಇತ್ತು. ಓಶೋ ಎಲ್ಲವನ್ನು ಸ್ವಲ್ಪ ಖಾರವಾಗಿ ಮಾತಾಡೋದ್ರಿಂದ ಜಿಡ್ಡು ಬಗ್ಗೆನೂ ಉಲ್ಟಾ ಪಲ್ಟಾ ಮಾತಾಡ್ದ ಅಂತ ಅನ್ನಿಸ್ಬಿಡುತ್ತೆ. ಆದ್ರೆ ಅದು ಜಿಡ್ಡುಗೆ ಅಂದಿದ್ದಲ್ಲ.
ಜನರಿಗೆ ಬೈದಿದ್ದು ಆಕ್ಚುಲಿ ಬಹುಶಃ ಅವ್ನು ಜನಕ್ಕೆ ಬೈದಿರ್ತಾನೆ ಜಿಡ್ಡು. ಓಶೋ ರಜನೀಶ್. ಜಿಡ್ಡುಗೆ ಯಾವತ್ತೂ ಅಂದಿಲ್ಲ. ಯಾಕಂದ್ರೆ ಜಿಡ್ಡುನ ಯಾರಿಗೂ ಕೂಡ ಜಿಡ್ಡುನ ತಿರಸ್ಕರಿಸಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ತಾರ್ಕಿಕವಾಗಿ ಮತ್ತೊಬ್ಬ ಮಾತಾಡಕ್ಕಾಗಲ್ಲ. ಓಶೋಗೂ ಅಷ್ಟು ತಾರ್ಕಿಕವಾಗಿ ಮಾತಾಡಕ್ಕಾಗಲ್ಲ ಅನ್ಸ್ಬಿಡುತ್ತೆ ಕೆಲವೊಂದ್ಸಲಿ. ಯಾಕಂದ್ರೆ ಅಷ್ಟು ಇನ್ ಡೀಟೇಲ್ ಆಗಿ ಮೈಂಡ್‌ನ ಮಾತಾಡ್ತಾರೆ. ಒಂದು ಹಂತ. ಸೊ ಅವರು ಯಾವುದಕ್ಕೂ ಕಲ್ಟ್ ಮಾಡ್ಕೊಳಕ್ ಹೋಗ್ಲಿಲ್ಲ. ಹಾಗಾಗಿ ನಿಮ್ಗೆ ಯಾವುದೇ ಡಾಕ್ಟ್ರಿನ್ ಸಿಗಲ್ಲ. ಒಂದು ಪರ್ಟಿಕ್ಯುಲರ್ ಸಿದ್ಧಾಂತ ಹೇಳ್ತಾ ಇದಾರಾ ಅಂತ ಸಿಗೋದಿಲ್ಲ. ಯಾಕೆ ನಮ್ಮ ಮೈಂಡ್ ಸಿದ್ಧಾಂತವನ್ನೇ ಹುಡುಕ್ತಿರುತ್ತೆ. ನಾವು ಉ ಜಿಡ್ಡು ಕೃಷ್ಣಮೂರ್ತಿ ಮಾತು ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಮಗ್ ನಾವ್ ಅರ್ಥ ಆಗ್ಬೇಕು. ಒಂದು ವಿ ಆರ್ ನಾಟ್ ರೆಡಿ ಯೆಟ್. ಹಾಗಾಗಿ ನಮ್ಗೆ ಉ ಜಿಡ್ಡು ಕೃಷ್ಣ ಮಾತು ಅರ್ಥ ಆಗಲ್ಲ. ಮತ್ತೆ ಯೋಗ ಮಾರ್ಗದಲ್ಲಿ ನಡೆಯಕ್ಕೆ ನಾವಿನ್ನೂ ರೆಡಿ ಇಲ್ಲ. ನಮ್ಮನ್ನ ನಾವು ತಿಳ್ಕೊಂಡು ಅರಿಷಡ್ ವರ್ಗ ಹೇಗಿರುತ್ತೆ? ನಮ್ಮಲ್ಲಿ ಅಹಂಕಾರ ಹೇಗೆ ಪ್ಲೇ ಮಾಡ್ತಿದೆ? ಇದನ್ನ ತಿಳ್ಕೊಳಕ್ ರೆಡಿ ಇಲ್ಲ. ಬಟ್ ಆಸಕ್ತಿ ಇದೆ. ಅಂದಾಗ ಆಬ್ವಿಯಸ್ಲಿ ಜಿಡ್ಡು ಹೇಳುವಂಥದ್ದು, ರಮಣ ಮಹರ್ಷಿ, ಓಶೋ ಹೇಳುವಂಥದ್ದಕ್ಕೆ ನಾವು ತಕ್ಷಣ ರಿಪಲ್ಸಿವ್ ಆಗ್ತೀವಿ. ಮೈಂಡ್ ಅದನ್ನ ಹೇಗಾದ್ರು ಮಾಡಿ ಅದನ್ನ ನೆಗೆಟ್ ಮಾಡಿ ಇದು ಹೇಗೋ ಅದನ್ನ ಸುಳ್ಳು ಅಂತ ಹೇಳಿ ಅಥವಾ ಅರ್ಥ ಆಗಿಲ್ಲ ಅಂತ ಹೇಳಿ ನಮ್ಮನ್ನ ಆ ಕಡೆಯಿಂದ ತಪ್ಪಿಸ್ಬಿಡುತ್ತೆ. ಜಿಡ್ಡು ಅರ್ಥ ಆದ ಅಥವಾ ಓಶೋ ಅರ್ಥ ಆದ ಅನ್ನೋದು ಕೂಡ ಮೈಂಡ್‌ನ ಒಂದು ಆಟನೇ. ಅರ್ಥ ಆಗಿಲ್ಲ ಅನ್ನೋದು ಕೂಡ ಮೈಂಡ್‌ನ ಒಂದು ಆಟನೇ ಆಗಿರುತ್ತೆ ಹೊರತು, ಅರ್ಥ ಆಯ್ತು, ಅರ್ಥ ಆಗಿಲ್ಲ ಎರಡೂ ಅಪ್ಲೈ ಆಗಲ್ಲ. ಗುರುವಾಣಿ ಅಂತ ಬಂದಾಗ, ಗುರುವಾಣಿ ಅರ್ಥ ಆಗೋದು ಅನ್ನೋಂಥದ್ದಲ್ಲ. ಅಂದ್ರೆ ಮೈಂಡ್‌ಗೆ ಅರ್ಥ ಆಗೋದು ಅಂತಲ್ಲ. ಉದಾಹರಣೆ ಕೆಂಡಸಂಪಿಗೆ ಸಿನಿಮಾ ಹಾಡಿದೆ. ಟೈಟಲ್ ಸಾಂಗು. ನನ್ನ ನೆಚ್ಚಿನ ಹಾಡು ಮತ್ತೆ ಸೂಪರ್ ಡೂಪರ್ ಹಿಟ್ ಆಗಿದ್ದ ಹಾಡದು. ನೆನಪೆ ನಿತ್ಯ ಮಲ್ಲಿಗೆ, ಹ್ ಕನಸೆ ಕೆಂಡ ಸಂಪಿಗೆ ಅಂತ ತುಂಬಾ ಅದ್ಭುತವಾದ ಸಾಲುಗಳನ್ನ ಕಾಯ್ಕಿಣಿ ಕೊಟ್ಟಿದ್ದಾರೆ. ಎಲ್ರೂ ಗುನುಗೋದಕ್ಕೆ ಇಷ್ಟಪಡ್ತೀವಿ. ಕೆಂಡ ಸಂಪಿಗೆ ಹಾಡು ಎಷ್ಟು ಮೆಲೋಡಿಯಸ್ ಆಗಿದೆ. ಹಾಡದು ಕಾಂಪೋಸಿಷನ್ ತುಂಬಾ ಚೆನ್ನಾಗಿದೆ. ಪ್ಲಾಟ್ ಚೆನ್ನಾಗಿದೆ. ಹಾಡು ಬರೋ ಜಾಗ ಪ್ಲಾಟ್ ತುಂಬಾ ಚೆನ್ನಾಗಿದೆ. ಮತ್ತದು ಚಿತ್ರೀಕರಣ ಎಲ್ಲಾ ರೀತಿಯಲ್ಲೂ ಹಾಡು ನಮ್ಗೆ ಇಷ್ಟ ಆಗತ್ತೆ ಕೆಂಡ ಸಂಪಿಗೆ ಸಿನಿಮಾ ಹಾಡು. ಆದ್ರೆ ಅದು ನಿಜವಾಗ್ಲೂ ಅರ್ಥ ಆಗಿಲ್ಲ ಎಷ್ಟೋ ಜನಕ್ಕೆ. ಯಾಕೆ ಅಂತಂದ್ರೆ, ಗುಟ್ಟು ಮಾಡುವಾಗ ನೀನು ದಿಟ್ಟ ಕಣಗಿಲೆ ಅಂದ್ಬಿಡ್ತಾರೆ. ಅಂದ್ರೆ ನಿಮ್ಗೆ ದಿಟ್ಟ ಕಣಗಿಲೆ, ಆ ಕಣಗಿಲೆಯ ಗುಣ ಗೊತ್ತಿಲ್ಲ ಅಂದ್ರೆ, ಈ ಗುಟ್ಟು ಮಾಡುವಾಗ ಅಂತ ಆ ಹೆಣ್ಣಿನ ಆ ಹೀರೋಯಿನ್ ಏನ್ ಹೇಳ್ತಿದ್ದಾರೆ, ಗುಟ್ಟು ಮಾಡುವಾಗ ನೀನು ದಿಟ್ಟ ಕಣಗಿಲೆ ಅಂತ. ನಿಮ್ಗೆ ಕಣಗಿಲೆಯ ಸ್ವಭಾವ ಗೊತ್ತಿಲ್ಲ ಅಂದ್ರೆ, ಆ ಹೂವನ್ನ ನಾವು ನೋಡಿಲ್ಲ ಅಂದ್ರೆ, ಅದು ಸ್ವಭಾವ ಹೇಗಿದೆ ಗೊತ್ತಿಲ್ಲ ಅಂದ್ರೆ, ನಮ್ಗೆ ಆ ಸಾಲೇ ಅರ್ಥವಾಗಲ್ಲ. ಅದ್ರಲ್ಲಿ ಬರೋ ಎಷ್ಟೋ ಸಾಲುಗಳದು ಆ ಹೂಗಳನ್ನ ನಾವು ನೋಡಿಲ್ಲ, ಅದ್ರದ್ದು ಸ್ವಭಾವ ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ, ಗಿಡದಲ್ಲೇ ಆ ಹೂ ನೋಡಿರ್ಬೇಕು ಮತ್ತೆ. ನಾವು ಮಾರ್ಕೆಟಲ್ಲಿ ಅಥವಾ ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಸಿಗಲ್ಲ. ನಮ್ಗದು ನೋಡಿರ್ಬೇಕು ಆ ಹೂ ನಮ್ಗೆ ಗೊತ್ತಿಲ್ಲ ಅದ್ರ ಸ್ವಭಾವ ಹೇಗೆ ಅಂತ ಗೊತ್ತಿರ್ಬೇಕು. ನಿತ್ಯ ಮಲ್ಲಿಗೆ ಅಂತ ಯಾಕಂದ್ರು, ನೆನಪೆ ನಿತ್ಯ ಮಲ್ಲಿಗೆ ಅಂತ ಯಾಕಂದ್ರು ಅಂದ್ರೆ ಗೊತ್ತಾಗ್ಬೇಕು ನಮ್ಗೆ. ಅದು ದಿನ ನಮ್ಗೆ ಹೂ ಕೊಡ್ತಿರತ್ತೆ. ಮಲ್ಲಿಗೆ ಗಿಡ, ನಿತ್ಯ ಮಲ್ಲಿಗೆ ಗಿಡ ದಿನ ನಮ್ಗೆ ಹೂ ಕೊಡ್ತಿರತ್ತೆ ಅನ್ನೋದು ನಮಗ್ ಗೊತ್ತಿರ್ಬೇಕು. ಗಿಡದಲ್ಲೇ ನೋಡಿರ್ಬೇಕು ನಾವು ಆ ಹೂನ. ಆಗ ನೆನಪೆ ನಿತ್ಯ ಮಲ್ಲಿಗೆ ಅಂತ ಯಾಕೆ ಹೇಳಿದ್ರು? ಕನಸೆ ಕೆಂಡ ಸಂಪಿಗೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅದು ನಾವು ಆ ಗಿಡಗಳ ಸ್ವಭಾವ ನಮಗ್ ಗೊತ್ತಿರ್ಬೇಕು. ಆ ಸ್ವಭಾವ ಗೊತ್ತಾದಾಗ ಆಕ್ಚುಲಿ ಕೆಂಡ ಸಂಪಿಗೆ ಹಾಡು ಮತ್ತಷ್ಟು ನಮಗೆ ಅರ್ಥವಾಗ್ತಾ ಹೋಗುತ್ತೆ. ಈಗ ಉದಾಹರಣೆ ಕಡ್ಡಿಪುಡಿಲಿ ಯೋಗರಾಜ್ ಭಟ್ರು ಅ ಒಂದು ಹಾಡು ಬರೀತಾರೆ. ಸೌಂದರ್ಯ ಸಮರ ಅಂತ ಹಾಡು ಬರೀತಾರೆ. ಅದು ಫಿಗರ್ ಆಫ್ ಸ್ಪೀಚ್ ಆಕ್ಸಿಮೋರಾನ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ವಾಕ್ಯದಲ್ಲಿ 2 ವಿರೋಧಾಭಾಸ ಪದಗಳನ್ನ ಬಳಸಿ ಒಂದು ವಿಷಯವನ್ನ ವ್ಯಕ್ತಪಡಿಸುವ ಬಗೆ. ಅದನ್ನ ಶೇಕ್ಸ್‌ಪಿಯರ್ ಅದ್ಭುತವಾಗಿ ಬಳಸ್ತಾನೆ. ಅಲ್ಲಮ ಪ್ರಭು ಅಂತೂ ಅದನ್ನ ಟು ದಿ ಎಕ್ಸ್‌ಟ್ರೀಮ್ ಅದನ್ನ ಬಳಸ್ತಾರೆ. ಮತ್ತು ಅವರಷ್ಟು ಅಲ್ಲಮ ಫಿಗರ್ ಆಫ್ ಸ್ಪೀಚ್ ಆಕ್ಸಿಮರಾನ್ನ ಬಳಸಿದಷ್ಟು ಸೊಗಸಾಗಿ ಇನ್ಯಾರ ಕೈಲೂ ಬಳಸಕ್ಕೆ ಆಗಲ್ಲ ಅನ್ನೋ ಮಟ್ಟಿಗೆ ಅವರ ಅವರ ವಚನಗಳಲ್ಲಿ ಉದಾಹರಣೆ ಸಿಗುತ್ತೆ. ಮತ್ತೊಂದಿನ ಅಲ್ಲಮನ ವಚನಗಳಲ್ಲಿ ಫಿಗರ್ ಆಫ್ ಸ್ಪೀಚ್ ಆಕ್ಸಿಮರಾನ್ ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಸೊ ಅದು ನಮ್ಗೆ ಆ ಫಿಗರ್ ಆಫ್ ಸ್ಪೀಚ್ ಆಕ್ಸಿಮರಾನ್ ನಮ್ಗೆ ಗೊತ್ತಿತ್ತು. ಅಲ್ಲಿ ಹೇಳ್ತಿರೋಂಥ ಸಿದ್ಧಾಂತ ಏನು? ಆ ವೇಶ್ಯಾವಾಟಿಕೆ ಮತ್ತೊಂದರಲ್ಲಿ ಹೆಣ್ಣು ಯಾವ ರೀತಿ ಶೋಷಣೆಗೊಳಗಾಗ್ತಾಳೆ? ಇದೆಲ್ಲ ನಮಗೆ ಸಾಮಾಜಿಕವಾಗಿ ನಮಗೆ ಗೊತ್ತಿದ್ದಾಗ, ಅದ್ರ ಬಗ್ಗೆ ನಮ್ಮಲ್ಲಿ ಅನುಕಂಪ ಇದ್ದಾಗ, ಅಂತ ಒಂದು ವೇಶ್ಯಾವಾಟಿಕೆ ಅಂತ ಒಂದು ಶಾಪ ಈ ಸಮಾಜದಲ್ಲಿ ಇದೆಯಲ್ಲ, ಇದ್ರ ಬಗ್ಗೆ ನಮ್ಗೆ ಬೇಸರ ಆಗ್ಬೇಕು. ನಮ್ಗೆ ಹೇಸಿಗೆ ಬರಬೇಕು. ಮನುಕುಲದ ಬಗ್ಗೆ ಏನೂ ಆಗಿಲ್ಲ ಅಂತಂದ್ರೆ, ಬಹುಶಃ ಆ ಹಾಡು ಮತ್ತಷ್ಟು ನಮಗೆ ಮನಸ್ಸಿಗೆ ಮುಟ್ಟದೇ ಇಲ್ಲ. ಬಹುಶಃ ಅದು ಹಾಡು ಕೇಳಿದ್ರೆ ನಮ್ಗೆ ಅಳು ಬರಬೇಕು. ಆ ಇದು ಕಡ್ಡಿಪುಡಿ ಹಾಡು ಸೌಂದರ್ಯ ಸಮರ ಅಳು ಬರ್ಬೇಕು ಮನುಷ್ಯನಿಗೆ. ಛೆ! ಹೌದಲ್ಲ ಇಷ್ಟು ಹೊಲಸು ಮಾಡಿಟ್ಟಿದೀವಲ್ಲ ನಾವು ಹೆಣ್ಮಕ್ಕಳ ಲೋಕವನ್ನ ಅಂತ ಹೊಲಸು ಅನ್ಸ್ಬೇಕು ನಮಗೆ. ಅದು ಯಾವಾಗ ಆಕತ್ತಂದ್ರೆ ನಾವು ಆ ಹಾಡಿನ ಒಂದೊಂದು ಅಕ್ಷರವನ್ನು ಅರಿವಿನಿಂದ ಕೇಳಬೇಕು. ನಮ್ಗದು ಮನಸ್ಸಿಗೆ ನಾಟಬೇಕು ಅಂದ್ರೆ ಆ ಅರಿವಿನಿಂದ ಕೇಳಬೇಕು. ಹಾಗೆ ಇಲ್ಲೂ ಕೂಡ ಜಿಡ್ಡು ಕೃಷ್ಣಮೂರ್ತಿಯ ಮಾತು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅರಿವಿನಿಂದ ಕೇಳಬೇಕು. ಮತ್ತೆ ಮೈಂಡ್ ಅಂತ ಅಂತೀವಿ. ಮನಸ್ಸು ಮತ್ತೆ ಬುದ್ಧಿ, ಅಹಂಕಾರ ಇವುಗಳ ಗುಣವನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು.
ಪ್ರತಿಯೊಬ್ಬನ ಮೈಂಡ್ ಕೂಡ ಒಂದೊಂದು ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ಅವನು ಒಬ್ಬ ವ್ಯಕ್ತಿಗೆ ಪಾಸ್ಟ್ ಕಾಡೋ ರೀತಿ ಬೇರೆ, ಇನ್ನೊಬ್ಬನಿಗೆ ಕಾಡೋ ರೀತಿ ಬೇರೆ. ಒಬ್ಬನಿಗೆ ನಾಳೆ ಕಾಡೋ ರೀತಿ ಬೇರೆ. ಬಡವನಿಗೆ ನಾಳೆ ಅನ್ನೋದು ಕಾಡೋ ರೀತಿ ಬೇರೆ. ಮಿಡಲ್ ಕ್ಲಾಸವ್ನಿಗೆ ನಾಳೆ ಅನ್ನೋದು ಕಾಡೋ ರೀತಿ ಬೇರೆ. ಒಬ್ಬ ಶ್ರೀಮಂತನಿಗೆ ನಾಳೆ ಅನ್ನೋದು ಕಾಡೋ ರೀತಿ ಬೇರೆ. ನಮ್ಗೆ ಇನ್ಸೆಕ್ಯೂರಿಟೀಸು ಹಲವಾರು ರೀತಿ ಇರುತ್ತೆ. ಬಡವನಿಗಿರೋ ಇನ್ಸೆಕ್ಯೂರಿಟೀಸ್ ಮಿಡಲ್ ಕ್ಲಾಸ್‌ಗೆ ಇರಲ್ಲ. ನಿಮ್ಗೆ ಸೂಪರ್ ರಿಚ್ ಜನಗಳಿಗೆ ಇನ್ಸ್ ಇನ್ ಅವ್ರಿಗೆ ಇನ್ಸೆಕ್ಯೂರಿಟಿ ಆಗ್ಲಿ, ಐಡೆಂಟಿಟಿ ಕ್ರೈಸಿಸ್ ಆಗ್ಲಿ ಬೇರೆ ತರ ಇರುತ್ತೆ. ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ಹಂತದಲ್ಲಿರೋರ್ಗೆ ಮನಸ್ಸು, ಬುದ್ಧಿ, ಅಹಂಕಾರ ಬೇರೆ ತರ ಕೆಲಸ ಮಾಡ್ತಿರುತ್ತೆ. ಹಾಗೆ ನಾನು ನನ್ನ ಮನಸ್ಸು, ಬುದ್ಧಿ, ಅಹಂಕಾರ ಯಾವ ರೀತಿ ಕೆಲಸ ಮಾಡ್ತಿದೆ ನಾನು ಮೊದಲು ಅರ್ಥ ಮಾಡ್ಕೊಂಡ್ರೆ, ಜಿಡ್ಡು ಮಾತು ನಮಗೆ ಅರ್ಥ ಆಗತ್ತೆ. ಅದು ಜಿಡ್ಡು ಕೊನೆಗೆ ಯಾರ್ ಕಡೆಗೂ ಬೆರಳು ಮಾಡಿಲ್ಲ. ಅವನು ಕೇಳುಗರಿಗೆ ಬೆರಳು ಮಾಡಿದ್ದು. ಪ್ರತಿ ಸಲಿ ಲಿಸನ್, ಲಿಸನ್ ಅನ್ನೋರು. ನಾನು ಐಡಿಯಾಸ್ ಕೊಡ್ತಿಲ್ಲ, ಐಡಿಯಾಲಜಿ ಕೊಡ್ತಿಲ್ಲ, ಫಿಲಾಸಫಿ ಕೊಡ್ತಿಲ್ಲ. ನಮ್ಗೆ ಫಿಲಾಸಫಿ ಹುಡುಕೋದೆ. ಒಂದು ಶ್ಲೋಕ ತಗೊಂಡ್ವಿ ಅಂತಂದ್ರೆ, ಈಶಾವಾಸ್ಯಮಿದಗಂ ಸರ್ವಂ ಅಂದ ತಕ್ಷಣ ಇದು ದ್ವೈತನ, ಅದ್ವೈತನ ತಲೆಗೆ ಹೋಗುತ್ತೆ. ಎಲ್ಲರಲ್ಲೂ ತನ್ನಲ್ಲಿ ಎಲ್ಲರನ್ನೂ ಕಂಡವನಿಗೆ ಯಾವ ರೀತಿ ಜಿಗುಪ್ಸೆ ಅಂತ ಕೇಳಿದಾಗ, ಜಿಗುಪ್ಸೆ ಬಿಡ್ಬೇಕು ಹೌದಲ್ವಾ? ಇಡೀ ಉಪನಿಷತ್ತಿನ ಉದ್ದೇಶ ನಾವು ಕೋಪ, ಹತಾಶೆ, ಅಸೂಯೆ, ಜಿಗುಪ್ಸೆ ಇಂಥವನ್ನ ಬಿಡಬೇಕು. ಎಲ್ಲರನ್ನು ಒಂದಾಗಿ ನೋಡ್ಬೇಕು, ಸಮವಾಗಿ ನೋಡ್ಬೇಕು ಅನ್ನೋ ಸಾರವನ್ನ ತಗೊಳಕ್ ಹೋಗಲ್ಲ. ಎಲ್ಲರಲ್ಲೂ ತನ್ನಲ್ಲಿ ಎಲ್ಲರನ್ನು ಒಂದಾಗಿ ದ್ವೈತವ, ಅದ್ವೈತವ ಇದನ್ನ ಕೇಳೋದಕ್ಕೆ ಹೋಗ್ತೀವಿ. ಫಿಲಾಸಫಿ ಹಿಂದೆ ಹೋಗ್ತೀವಿ. ಆ ಫಿಲಾಸಫಿ ಹಿಂದೆ ಯಾಕೆ ಹೋಗ್ತೀವಿ ಅಂದ್ರೆ, ನಾವು ಅಳವಡಿಸ್ಕೊಳ್ಳಕ್ಕೆ ನಾವಿನ್ನೂ ರೆಡಿ ಇರಲ್ಲ. ಉಪನಿಷತ್ತಿನ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ನಾವು ರೆಡಿ ಇಲ್ಲ. ಅದಕ್ಕೆ ಫಿಲಾಸಫಿ ಹಿಂದೆ ಹೋಗಿ ನಮ್ಮನ್ನ ಮೋಸ ಮಾಡ್ಕೊಳ್ತಾ ಇರ್ತೀವಿ. ಸೊ ಇವನೇನ್ ಮಾಡ್ತಾನೆ, ಯಾವುದೇ ರೀತಿ ನಿಮ್ಗೆ ಮೋಸ ಮಾಡ್ಕೊಳಕ್ ಬಿಡೋದಿಲ್ಲ. ಒಬ್ಬ ಗುರು ಹಾಗಾದ್ರೆ ಉಪನಿಷತ್ಕಾರರು ಬಿಟ್ಟಿದ್ದಾರೆ ಅಂತಲ್ಲ. ಉಪನಿಷತ್ಕಾರರು ಇವತ್ತು ದೇಹದಲ್ಲಿಲ್ಲ. ಇವತ್ತು 2000 ಇದು ಒಂದು 60 ವರ್ಷ ಮುಂಚೆ ಜಿಡ್ಡು ಇದ್ರು. ಅವರು 2500, 3000, 4000, 10,000 ವರ್ಷಗಳ ಹಿಂದೆ ಇದ್ದಂಥವ್ರು ಉಪನಿಷತ್ಕಾರರು. ಅವರು ಅವತ್ತು ತನ್ನ ಮುಂದೆ ಯಾರು ಕೂತಿದಾರೋ ಅವರಿಗೆ ಹೇಳುವಾಗ ಅವನಿಗೂ ಕೂಡ ತಾನು ಮೋಸ ಮಾಡ್ಕೊಳ್ಳೋಕೆ ಬಿಟ್ಟಿಲ್ಲ. ಶಿಷ್ಯನನ್ನ ಎದುರುಗಡೆ ಕೂರಿಸ್ಕೊಂಡೇ ಅವರು ಕೂಡ ಹೇಳಿರೋದ್ರಿಂದ, ಯೋಗ ಮಾರ್ಗದಲ್ಲಿ ನಡೆಸಿದ್ರಿಂದ ಅಲ್ಲಿ ಆತನು ತಪ್ಪಿಸ್ಕೊಳ್ಳೋಕೆ ಬಿಟ್ಟಿರಲ್ಲ. ಮತ್ತೆ ಉಪನಿಷತ್ತನ್ನ ಮತ್ತೆ ಗುರುವಿಂದಲೇ ಕೇಳಿದಾಗ ಕೇಳುಗರನ್ನ ಎಲ್ಲೋ ಅವನು ತನ್ನ ಫಿಲಾಸಫಿಯಿಂದ ಔಸ್ಕೊಳ್ಳೋದಕ್ಕೆ, ಮನಸ್ಸು, ಬುದ್ಧಿ, ಅಹಂಕಾರ ಫಿಲಾಸಫಿಯಿಂದ ಔಸ್ಕೊಳ್ಳೋದಕ್ಕೆ ಗುರು ಬಿಡಲ್ಲ. ಯಾಕೆ? ಅವನ ಎದುರುಗಡೆನೇ ಇರ್ತಾನೆ. ಹಾಗಾಗಿ ನೀವು ಉ ಓಶನ್ ಆಗ್ಲಿ, ಜಿಡ್ಡುನಾಗ್ಲಿ, ರಮಣ ಮಹರ್ಷಿನ ಓದುವಾಗ ನಾವು ಫಿಲಾಸಫಿನ ಹುಡುಕೋದಕ್ಕೆ ಹೋಗ್ಬಾರ್ದು. ನಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳಕ್ ಹೋಗ್ಬಾರ್ದು. ಅರ್ಥ ಆಗಿಲ್ಲ ಅನ್ಕೊಳಕ್ ಹೋಗ್ಬಾರ್ದು. ಅವರು ಅಟೆನ್ಷನ್ ಅಂದ್ರು. ಎಲ್ಲಿ? ಅಲ್ಲಮ ಅರಿವು, ಅರಿವು, ಅರಿವು ಅಂತಾನೆ. ಅರಿವು ಅರಿವಂತಿಪ್ಪರಿ, ಅರಿವು ಸಾಮಾನ್ಯವೇ ಅಂತ ಅಲ್ಲಮ ಕೇಳ್ತಾನೆ. ಹಾಗೆ ಅವರು ಅಟೆನ್ಷನ್ ಅಂತಂದ್ರು. ಕಾನ್ಸಂಟ್ರೇಷನ್‌ಗೂ, ಅಟೆನ್ಷನ್‌ಗೂ ವ್ಯತ್ಯಾಸನ ಅರ್ಧ ಗಂಟೆ ಭಾಷಣ ಮಾಡ್ತಾರೆ. ಶ್ರೀಲಂಕಾಗೆಲ್ಲ ಹೋಗಿದ್ದಾಗ ಜಿಡ್ಡು ಕೃಷ್ಣಮೂರ್ತಿ ಅಟೆನ್ಷನ್ ಮತ್ತೆ ಕಾನ್ಸಂಟ್ರೇಷನ್ ವ್ಯತ್ಯಾಸ ಹೇಳ್ತಾ ಇದಾರೆ. ಯಾಕೆ ವ್ಯತ್ಯಾಸ ಹೇಳ್ಬೇಕಿತ್ತು? ಅಟೆನ್ಷನ್ ಮತ್ತೆ ಕಾನ್ಸಂಟ್ರೇಷನ್‌ಗೂ ವ್ಯತ್ಯಾಸ ಇದೆ. ಇಂಟೆಲೆಕ್ಟ್‌ಗೂ, ಇಂಟೆಲಿಜೆನ್ಸ್‌ಗೂ ವ್ಯತ್ಯಾಸ ಇದೆ ಅಂತ ಯಾಕೆ ಹೇಳ್ತದೆ ಅಂದ್ರೆ, ನಮಗೆ ಪದಗಳು ಗೊತ್ತು, ಅರ್ಥಗಳು ಗೊತ್ತಿಲ್ಲ. ನಮ್ ರೀತಿ ಅರ್ಥಗಳನ್ನ ಕಲ್ಪಿಸ್ಕೊಂಡಿದೀವಿ. ಸಮಾಜದಲ್ಲಿ ಒಡನಾಡ್ತಾ ಹೋಗ್ತೀವಿ. ಒಂದು ಪದಗಳಿಗೆ ಅರ್ಥಗಳನ್ನ ಕೊಡ್ತೀವಿ. ಅರ್ಥ ಹಿಡ್ಕೊಂಡೇ ಹೋಗ್ತಿರ್ತೀವಿ. ಸರಳಪದ ಹೇಳ್ದಂಗೆ, ಅಕ್ಷರದಲ್ಲೇ ಕೊಚ್ಚಿ ಹೋಗಿದೆ ಜಗತ್ತು ಅಂತಾರೆ ಸರಳಪದ. ನಾವು ಅಕ್ಷರಗಳಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೀವಿ. ನಾವು ಸಾರವನ್ನ ಬಿಟ್ಬಿಡ್ತಾ ಇದೀವಿ. ಒಂದು ಪದಕ್ಕೆ ಯಾರೋ ಒಂದು ಅರ್ಥ ಕೊಟ್ಟಿದ್ರೆ ಅದನ್ನೇ ಬಳಸುತ್ತೀವಿ. ಈಗ ಉದಾಹರಣೆ, ಸಂಸ್ಕೃತದಲ್ಲಿ ಆಮಂತ್ರಣ, ಆಮಂತ್ರಣ ಪತ್ರಿಕೆ ಅಂತೀವಿ. ಆಮಂತ್ರಣಕ್ಕಂದ್ರೆ ಆಮಂತ್ರಣ ಅಂತಂದ್ರೆ ನೀವು ಟಾಟಾ ಬಾಯ್ ಬಾಯ್ ಅಂದಂಗೆ. ನಿಮಂತ್ರಣ ಅಂದ್ರೆ ಆಹ್ವಾನ ಮಾಡ್ದಂಗೆ. ನಾವು ಆಮಂತ್ರಣ ಪತ್ರಿಕೆ ಅಂತೀವಿ. ಅದು ನಿಮಂತ್ರಣ ಪತ್ರಿಕೆ. ಆಮಂತ್ರಣ ಪತ್ರಿಕೆ ಅಲ್ವೇ ಅಲ್ಲ. ಸಂಸ್ಕೃತದಲ್ಲಿ ನಿಮಂತ್ರಣ ಅಂದ್ರೆ ಕರೆಯೋದು ನಿಮಂತ್ರಣ, ಕಳಿಸಿಕೊಡೋದು ಆಮಂತ್ರಣ. ಬಟ್ ನಾವು ನಿಮಂತ್ರಣವನ್ನ ಆಮಂತ್ರಣ ಮಾಡ್ಕೊಳ್ತೀವಿ. ಹಾಗೆ ಎಷ್ಟೋ ಪದಗಳು ಮೂಲದಲ್ಲಿ ಅರ್ಥ ಏನಿರುತ್ತೆ, ಅದು ಇವತ್ತು ಕಳ್ಕೊಂಡು ಬೇರೆ ರೀತಿಯಲ್ಲಿ ಪರಿಭಾಷೆಯದು ಬಳಕೆ ಆಗ್ತಿರುತ್ತೆ. ಸಾಕು ನಿನ್ ಪುರಾಣ ಅಂತೀವಿ. ಪಿಟೀಲ್ ಕುಯ್ಬೇಡ ಅಂತೀವಿ. ಹಾಗಂತ ವಯಲಿನ್ ಹಾಗಾದ್ರೆ ಬೋರಿಂಗ್ ಆಗಿದ್ಯಾ? ಇಲ್ಲ. ಅದು ಹ್ಮ್ ಎಂತದನ್ನ ಹೇಗೆ ಪಿಟೀಲ್‌ನ ಈಗ ಕುಯ್ತಾರೆ, ಆ ರೀತಿ ನನ್ನನ್ನ ನೀನು ಕುಯ್ತಿದ್ಯಾ? ಅನ್ನೋ ಅರ್ಥ ಅಂತ. ವಯಲಿನ್ ಕೇಳದೇನೆ ನಿಮ್ಗೆ ಹ್ಮ್ ಕಿವಿಗಳಿಗೆ ಕಷ್ಟ ಅನ್ನೋ ಅರ್ಥ ಅಲ್ಲ ಅದು. ಸಾಕು ನಿನ್ ಪುರಾಣ ಅಂದ ತಕ್ಷಣ ಏನಪ್ಪಾ ಹಾಗಾದ್ರೆ ಪುರಾಣಗಳು ಇಷ್ಟ ಇಲ್ವಾ ಕೇಳೋದಕ್ಕೆ? ಬೋರಿಂಗ್ ಆಗಿದ್ಯಾ? ಅನ್ನೋ ಅರ್ಥ ಅಲ್ಲ. ಪುರಾಣಗಳು ದೀರ್ಘವಾಗಿರುತ್ತೆ. ರಾತ್ರಿ ಎಲ್ಲ ಪುರಾಣ ಪ್ರವಚನ ಆಗ್ತಾ ಇತ್ತು. ಅಥವಾ ರಾತ್ರಿ ಇಡೀ ಬಿಟ್ರೆ ನೀವು ಬೆಳಗ್ಗೆ ಸಂಜೆ ಮಾತಾಡ್ತಾನೆ ಇರ್ತೀಯಪ್ಪ, ನಿಲ್ಸು ನಿಂದು ಅನ್ನೋ ಅರ್ಥ ಹೊರತುವೆ ಪುರಾಣನೇ ಬೋರಿಂಗ್ ಅಂತ ಅಲ್ಲ. ಹಾಗೆ ಒಂದೊಂದು ರೀತಿ ಅದು ನಮ್ಗೆ ಪರಿಭಾಷೆಯಲ್ಲಿ ಅರ್ಥವನ್ನ ಬದಲಾಯಿಸ್ತಾ ಹೋಗ್ಕೊಂಡ್ಬಿಟ್ಟಿರ್ತೀವಿ. ಯಾವಾಗ ಗುರು ಆಗಿರೋವನು ಅರಿವಿನಿಂದ ನೋಡ್ತಿರ್ತಾನೆ, ಯಾವುದೇ ವ್ಯಾಲ್ಯೂಯೇಷನ್ಸ್ ಇಲ್ಲದೆ ನೋಡ್ತಿದ್ದಾನೆ, ಅವನಿಗೆ ಆ ಎಲ್ಲ ಪ್ರತಿಯೊಂದು ಪದಗಳದ್ದು ನಿಜವಾದ ಅರ್ಥ ಆತನಿಗೆ ಗೊತ್ತಿರುತ್ತೆ. ಹಾಗ ಅವನು ಅದನ್ನ ದಾಟ್ಸಕ್ ಹೋಗ್ತಿದ್ದಾನೆ ಅವನು.
ಜಿಡ್ಡು ಮಾತಾಡೋ ಶಕ್ತಿ ಅವ್ರಿಗೆ ಗೊತ್ತಾಗಿತ್ತು. ನಾನು ಏನೇ ಮಾತಾಡಿದ್ರು, ನನಗೆ ಆ ಪದದ ಅರ್ಥ ಅಂತ ಅವ್ನಿಗೆ ಗೊತ್ತಿದೆ. ಅದೇ ಪದದ ಅರ್ಥ ಎಲ್ರಿಗೂ ಇದೆ ಅಂತ ಗ್ಯಾರಂಟಿ ಇಲ್ಲ ಅನ್ನೋದು ಜಿಡ್ಡು ಕೃಷ್ಣಮೂರ್ತಿಗೆ ಅರಿವಾಗಿತ್ತು. ಅದಕ್ಕೆ ಅವ್ರೇನ್ ಮಾಡಿದ್ರು, ಪ್ರತಿ ಸಲಿ ಲಿಸನ್ ಅಂತಿದ್ರು. ಫಸ್ಟ್ ಕೇಳಿಸ್ಕೊಳ್ಳಿ, ಅಟೆನ್ಷನ್ ಕೊಡಿ, ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬಿಡಿ. ಕಾನ್ಸಂಟ್ರೇಷನ್ ಎಲ್ಲಿಗೆ ಬರುತ್ತೆ? ಕ್ಯಾಲ್ಕುಲೇಷನ್ಸ್‌ಗೆ ಬರುತ್ತೆ. ನಾನೇನೋ ಒಂದು ಅಚೀವ್ ಮಾಡ್ಬೇಕು, ಒಂದು ಟಾಸ್ಕ್ ಇದೆ, ಅಲ್ಲಿ ಕಾನ್ಸಂಟ್ರೇಷನ್ ಬೇಕು. ಓದ್ತಾ ಇದ್ದೀನಿ, ನಾಳೆ ಎಕ್ಸಾಮ್ ಇದೆ, ನಂಗಲ್ಲಿ ಕಾನ್ಸಂಟ್ರೇಷನ್ ಬೇಕು. ಅದೇ ನಾವು ಈ ಕ್ಲಾಸ್ ರೂಮಲ್ಲಿ ಪಾಠ ಕೇಳುವಾಗ ಅಟೆನ್ಷನ್ ಬೇಕು. ಅಲ್ಲಿ ಕಾನ್ಸಂಟ್ರೇಷನ್ ಬೇಕಿರಲ್ಲ. ನಮ್ಗೆ ಅಟೆನ್ಷನ್ ಬೇಕಿದೆ. ಎಕ್ಸಾಮಲ್ಲಿ ನಾವು ಮತ್ತೆ ಬರಿಬೇಕಾದ್ರೆ ನಮ್ಗಲ್ಲಿ ಅಟೆನ್ಷನ್‌ಗೂ ಕಾನ್ಸಂಟ್ರೇಷನ್‌ಗೂ ವ್ಯತ್ಯಾಸ ಇರೋದ್ರಿಂದ ನಾವು ಅಟೆಂಟಿವ್ ಆಗಿ ಎಕ್ಸಾಮ್ ಬರೆದ್ರೆ ಬಹುಶಃ ನಮಗೆ ಪ್ರೆಷರ್ ಕಡಿಮೆ. ಕಾನ್ಸಂಟ್ರೇಷನ್ ಇಂದ ಎಕ್ಸಾಮ್ ಬರೆಯೋಕೆ ಹೋದ್ರೆ ಪ್ರೆಷರ್ ಜಾಸ್ತಿ. ನಾನು ಅಟೆನ್ಷನ್ ಇಂದ ಕ್ಲಾಸಲ್ಲಿ ಕೂತ್ಕೊಂಡ್ರೆ ನನಗೆ ಪ್ರೆಷರ್ ಕಡಿಮೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಕಾನ್ಸಂಟ್ರೇಷನ್ ಇಂದ ಕೂತ್ಕೊಂಡ್ರೆ ಪ್ರೆಷರ್ ಜಾಸ್ತಿ. ಕಾನ್ಸಂಟ್ರೇಷನ್ ಮೈಂಡ್‌ನ ಕೆಲಸ. ಅದು ಎಲ್ಲವನ್ನೂ ಕಾಂಪೀಟ್ ಮಾಡ್ತಾ ಇರುತ್ತೆ. ಇದ್ರದ್ದು ಜಿಸ್ಟ್ ಇದು ಲರ್ನಿಂಗ್ ಔಟ್‌ಕಮ್ಮು ಅಂತ ಅದು ಕನ್ಕ್ಲೂಷನ್ಸ್ ಕಡೆಗೆ ಹೋಗ್ತಾ ಇರುತ್ತೆ ಕಾನ್ಸಂಟ್ರೇಷನ್. ಬಟ್ ಅಟೆನ್ಷನ್ ಏನ್ ಮಾಡುತ್ತೆ, ಎಲ್ಲವನ್ನೂ ಹೇಗಿರುತ್ತೋ ಹಾಗೆ ಗ್ರ್ಯಾಬ್ ಮಾಡುತ್ತಾ ಹೋಗುತ್ತೆ. ಉದಾಹರಣೆ, ಸನ್ಸೆಟ್ ಆಗ್ತಿದೆ ಅಂದ್ರೆ ನೀವಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಯು ಆರ್ ಅಟೆಂಟಿವ್. ನಿಮ್ಮ ಮನಸ್ಸು ಬೇರೆ ಎಲ್ಲೂ ಹೋಗಿಲ್ಲ. ಆ ಸೂರ್ಯ ಮುಳುಗೋ ಕಡೆಗೆ ಇದೆ. ಯು ಆರ್ ಅಟೆಂಟಿವ್, ಯು ಆರ್ ನಾಟ್ ಕಾನ್ಸಂಟ್ರೇಟಿಂಗ್. ಹಾಗೆ ಜೀವನದ ಎಲ್ಲಾ ಕಡೆಗೂ ನೀವು ಕಾನ್ಸಂಟ್ರೇಟ್ ಮಾಡ್ಬಿಡಿ, ಅಟೆಂಟಿವ್ ಆಗಿರಿ ಅಂತ. ಮತ್ತೆ ಕಾನ್ಸಂಟ್ರೇಷನ್‌ಗೂ ಮತ್ತೆ ಅಟೆನ್ಷನ್‌ಗೂ ವ್ಯತ್ಯಾಸ ಹೇಳ್ಬೇಕಾಗಿ ಬಂತು ಜಿಡ್ಡುಗೆ. ಯಾಕೆ? ನಮ್ಗೆ ಗಮನನೇ ಕೊಟ್ಟಿಲ್ಲ. ಅಟೆನ್ಷನ್ ಬೇರೆ, ಕಾನ್ಸಂಟ್ರೇಷನ್ ಬೇರೆ ಅನ್ನೋದಕ್ಕೆ ಗಮನನೇ ಕೊಟ್ಟಿಲ್ಲ. ನಾವು ಅರಿವಿನಲ್ಲಿ ಬದುಕದೆ ಹಾಗೆ ಇರೋದ್ರಿಂದ ಪ್ರಪಂಚ ಕೊಟ್ಟ ಪದಗಳದ್ದು ನಮ್ ರೀತಿಯಲ್ಲಿ ಅರ್ಥಗಳನ್ನ ಕಲ್ಪಿಸ್ಕೊಂಡು, ಆ ಅರ್ಥಕ್ಕೆ ಅಂಟಿಕೊಂಡಾಗ ಗುರುವಿನ ವಾಣಿ ದಾಟಕ್ಕಾಗ್ತಾ ಇಲ್ಲ. ಅದು ಟ್ರಾನ್ಸ್‌ಫರ್ ಮಾಡಕ್ಕಾಗ್ತಾ ಇಲ್ಲ. ಅದಕ್ಕೆ ಅವ್ರೇನ್ ಮಾಡ್ತೀವಿ, ಎಲ್ಲದಕ್ಕೂ ಪ್ರತಿಯೊಂದು ಪದಕ್ಕೂ ಅರ್ಥವನ್ನ ಬಿಡಿಸಿ, ಬಿಡಿಸಿ ಹೇಳ್ತಾರೆ. ಅಟೆನ್ಷನ್ ಬೇರೆ, ಕಾನ್ಸಂಟ್ರೇಷನ್ ಬೇರೆ, ಇಂಟೆಲಿಜೆನ್ಸ್ ಬೇರೆ, ಇಂಟೆಲೆಕ್ಟ್ ಬೇರೆ, ರ್ಯಾ ರಾಡಿಕಲ್ ಬೇರೆ, ರ್ಯಾಷನಲ್ ಬೇರೆ. ಎಲ್ಲದಕ್ಕೂ ಕೇಳೋದಕ್ಕೆ ಮೇಲ್ನೋಟಕ್ಕೆ ಎಲ್ಲವೂ ಒಂದೇ ಅರ್ಥದ ತರ ಕಾಣಿಸ್ತಿದ್ರು. ಬೇರೆ ಬೇರೆ ಪದ ಇದ್ರೆ ಬೇರೆ ಬೇರೆ ಅರ್ಥ ಇರತ್ತಪ್ಪ. ನೀವು ಅರ್ಥವನ್ನ ತಿಳಿಬೇಕು ಅಂತ. ಯಾಕೆ ಈ ಪ್ರಯತ್ನ ಪಡ್ಬೇಕಾಗಿ ಬಂತು? ಮೊದಲನೇದಾಗಿ ಜಿಡ್ಡು ಕೃಷ್ಣಮೂರ್ತಿ ಯಾಕಿಷ್ಟು ಮಾತಲ್ಲೇ ಹೋಗ್ಬೇಕಾಯ್ತು? ಅವ್ರು ಯಾಕೆ ಎಲ್ಲವನ್ನು ಬಿಡಿಸಿ, ಬಿಡಿಸಿ ಹೇಳ್ಬೇಕಾಯ್ತು? ಪದೇ ಪದೇ ಇದು ಐಡಿಯಾ ಅಲ್ಲ, ಐಡಿಯಾಲಜಿ ಅಲ್ಲ, ಫಿಲಾಸಫಿ ಅಲ್ಲ ಹೇಳ್ಬೇಕಾಗಿ ಬಂತು ಅಂದ್ರೆ, ಆತ ಯಾವ ಮಾರ್ಗವನ್ನು ಕೊಡ್ಲಿಲ್ಲ. ಮೆಡಿಟೇಷನ್ ಟೆಕ್ನಿಕ್ಸ್‌ನ ಪಾಸ್ ಆನ್ ಮಾಡ್ಲಿಲ್ಲ. ಅದಕ್ಕೆ ತಮ್ಮನ್ನು ತಾವು ಸ್ಪೀಕರ್ ಅಂತ ಕರ್ಕೊಂಡ್ರು. ಹಿ ವಾಸ್ ವೆರಿ ಮಚ್ ಅವೇರ್ ದಟ್ ಐ ಆಮ್ ನಾಟ್ ಎ ಗುರು, ಐ ಆಮ್ ನಾಟ್ ಎ ಮಾಸ್ಟರ್. ನಾನು ಯಾವುದನ್ನು ಪ್ರೀಚ್ ಮಾಡ್ತಾ ಇಲ್ಲ. ಮತ್ತೆ ಯಾವ್ದು ನಾನು ಯಾವ ಅಲ್ಟಿಮೇಟ್ ಟ್ರೂತ್ ಇದೆ ಅದನ್ನ ದರ್ಶನಕ್ಕೆ ನಾ ಯಾರನ್ನು ಕರ್ಕೊಂಡು ಹೋಗ್ತಿಲ್ಲ. ನಾ ಬರೀ ಮೈಂಡ್, ಬಾಡಿ ಅಂಡ್ ಇಂಟೆಲಿಜೆನ್ಸ್ ಅಥವಾ ಇಂಟೆಲೆಕ್ಟ್ ಇದ್ರ ಬಗ್ಗೆ ಅಷ್ಟೇ. BMI ಅಂತ ಏನಂತೀವಿ, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್ ಅಥವಾ ಇಂಟೆಲಿಜೆನ್ಸ್, ಜಿಡ್ಡು ವಿಷಯಕ್ಕೆ ಬಂದಾಗ ಇದ್ರ ಬಗ್ಗೆನೇ ಜನಕ್ಕಿನ್ನೂ ಹೇಳ್ಬೇಕಾದ್ರಿಂದ, ಯಾರು ಜಿಡ್ಡು ಹತ್ರ ಹೋದವರು ಸೀಕರ್ಸ್ ಅಲ್ಲ. ಎಲ್ರೂ ಜೀವನದಲ್ಲಿ ಗೊಂದಲಗಳಿತ್ತು. ಆರಂಭಿಕ ಗೊಂದಲಗಳಿದ್ದವರಿಗೆ ಜಿಡ್ಡು ಕೃಷ್ಣಮೂರ್ತಿ ಮಾತಿನ ಕೇಳಕ್ ಹೋದ್ರು. ಯಾರಿಗೆ ನಿಜವಾಗ್ಲೂ ಜಿಜ್ಞಾಸು ಇರ್ತಾನೆ, ಅವನು ಯೋಗ ಮಾರ್ಗದಲ್ಲಿ ನಡೆಯಕ್ಕೆ ಇಷ್ಟಪಡ್ತಾನೆ. ಧ್ಯಾನ ಮಾಡೋದಕ್ಕೆ ಇಷ್ಟಪಡ್ತಾನೆ. ಹಾಗಿದ್ದಾಗ ಆತ ಜಿಡ್ಡು ಹತ್ರ ಹೋಗಲ್ಲ. ಯಾಕೆಂದ್ರೆ ಜಿಡ್ಡು ಈ ಟೆಕ್ನಿಕ್ಸ್ ಕೊಡ್ತಾ ಇಲ್ಲ. ಜಿಡ್ಡು ಟೆಕ್ನಿಕ್ಸ್ ಕೊಟ್ಟಿಲ್ಲ ತಕ್ಷಣ ಜಿಡ್ಡು ಕಡಿಮೆ ಗುರು, ಓಷ ಜಾಸ್ತಿ ಗುರು ಅಂತಲ್ಲ. ಯಾಕಂದ್ರೆ ನನಗೆ ಯಾವ ವ್ಯಾಲ್ಯೂಯೇಷನ್ಸ್ ಇಲ್ಲ. ನಾನು ಕಂಪ್ಯಾರಿಟಿವ್ ಅನಾಲಿಸಿಸ್ ಹೊರತುವೆ ಇಲ್ಲಿ ಯಾವುದೇ ಮೇಲೆ ಕೀಳು ಮಾಡೋದಲ್ಲ ಕೆಲಸ. ಇದು ಕಂಪ್ಯಾರಿಟಿವ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಮಾಸ್ಟರ್ ಅಂಡ್ ಅ ಸ್ಪೀಕರ್ ಅಷ್ಟೇ ಹೊರತುವೆ ಸ್ಪೀಕರ್ ಕಡಿಮೆ, ಮಾಸ್ಟರ್ ಜಾಸ್ತಿ ಅಂತಲ್ಲ. ನೀವು ಯಾರನ್ನ ಅಪ್ರೋಚ್ ಮಾಡೋವಾಗ ನಿಮ್ಗೆ ಗೊತ್ತಿರಬೇಕು ಲಿಮಿಟೇಷನ್ಸ್ ಏನು. ಮಾಸ್ಟರ್ ಅಂತ ಬಂದಾಗ ಅವನ ಜೊತೆ ಇರೋ ಪಾಸಿಬಿಲಿಟೀಸ್ ಏನು, ಸ್ಪೀಕರ್ ಜೊತೆ ಪಾಸಿಬಿಲಿಟೀಸ್ ಏನು ಅದು ನಮಗೆ ಗೊತ್ತಿದ್ದಾಗ ಇವನ್ನ ಎಷ್ಟು ಮಟ್ಟಿಗೆ ನಾವು ಜಿಡ್ಡುವನ್ನ ಓದಬೇಕು, ಎಷ್ಟು ಮಟ್ಟಿಗೆ ಓಶವನ್ನ ಓದಬೇಕು, ನಾವು ಕೊನೆಗೆ ಎಲ್ಲಿ ಪ್ರಾಕ್ಟೀಸ್ ಶುರು ಮಾಡಬೇಕು, ಇದು ನಮಗೆ ಗೊತ್ತಾಗಬೇಕು. ಹಾಗೆಯೇ ಈಗ ಪರಮಹಂಸರಾಗಲಿ ರಮಣ ಮಹರ್ಷಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ನನಗೆ ಮನೆಗೇನೋ ಬೇಕು ಅಂತಿದೆ. ನಾನು ಲಿಸ್ಟ್ ಮಾಡ್ಕೋತೀನಿ. ನನಗೆ ಇಂಥ ತರಕಾರಿ ಬೇಕು, ಹಣ್ಣು ಬೇಕು, ಲಿಸ್ಟ್ ಮಾಡ್ಕೋತೀನಿ. ಮಾಡ್ಕೊಂಡು ನಾನು ತಕ್ಷಣ ಮಾರ್ಕೆಟ್‌ಗೆ ಹೋಗ್ಬಿಡ್ಬೇಕು. ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡ್ಬೇಕು. ನಾನು ಲಿಸ್ಟ್ ಮಾಡೋದ್ರಲ್ಲೇ ಬೆಳಗ್ಗೆ ಸಂಜೆ ಕಳ್ಕೊಂಡು ನಾನು ಮಾರ್ಕೆಟ್‌ಗೆ ಹೋಗಲ್ಲ ಅಂತಂದ್ರೆ ಆಗಲ್ಲ. ನಾನು ಯಾವಾಗ ಲಿಸ್ಟ್ ಮಾಡ್ಕೋತೀನಿ, ನಾವು ಚೆಕ್ ಮಾಡ್ತೀವಿ. ಏನು ಕೊರತೆ ಇದೆ ಚೆಕ್ ಮಾಡ್ತೀವಿ. ಅಡಿಗೆ ಮನೇಲಿ ಏನು ಕೊರತೆ ಇದೆ, ಪ್ರಾವಿಷನ್ಸ್ ಏನು ಕೊರತೆ ಇದೆ, ರೇಷನ್ ಏನು ಕೊರತೆ ಇದೆ. ನನ್ನ ಕೊರತೆಗಳನ್ನ ನೋಡ್ತೀನಿ. ಕೊರತೆಗಳು ನೋಡಿ ಎಷ್ಟು ದಿನಕ್ಕೆ ನನಗಿನ್ನು ಬೇಕು, ಮತ್ತೆ ಇವಾಗ ಎಷ್ಟು ದುಡ್ಡಿದೆ, ಇದನ್ನ ನೋಡ್ಕೊಂಡು ನಾವು ಪಟ್ಟಿ ಮಾಡ್ತೀವಿ. ನಂಗೆ ಇಂಥ ತರಕಾರಿ ಬೇಕು, ಸೋಪ್ ಬೇಕು, ಶಾಂಪೂ ಬೇಕು. ನನ್ನ ಕೊರತೆಗಳನ್ನ ಪಟ್ಟಿ ಮಾಡ್ತೀನಿ. ಕೊರತೆಗಳನ್ನ ಪಟ್ಟಿ ಮಾಡಿ ಎಷ್ಟು ಬೇಕಾಗತ್ತೆ, ಈ ಒಂದು ತಿಂಗಳಿಗೆ ನಂಗೆ ಎಷ್ಟು ಬೇಕು, ನನ್ನ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಅಲಾಟ್ ಮಾಡಬೇಕು, ಇದನ್ನ ಮಾಡ್ಕೊಂಡು ನಾನು ತಕ್ಷಣ ಮಾರ್ಕೆಟ್‌ಗೆ ಹೋಗ್ತೀನಿ. ಮಾರ್ಕೆಟ್‌ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ಹಾಗೆ ಅಧ್ಯಾತ್ಮದಲ್ಲಿ ಇಂದಾಗ ನಾ ಮೊದಲು ನನ್ನ ಕೊರತೆಗಳನ್ನ ನೋಡ್ಕೋಬೇಕು. ನನ್ನಲ್ಲಿ ಏನೇನ್ ಕೊರತೆಗಳಿದೆ, ಈ ಕೊರತೆಗಳನ್ನ ಫುಲ್‌ಫಿಲ್ ಮಾಡಕ್ ಯಾರ ಕೈಲಿ ಸಾಧ್ಯ ಆಗತ್ತೆ?
ಹೋಗಬೇಕು, ಅಲ್ಲಿಂದ ತಗೊಂಡು ಬರಬೇಕು, ಬಳಸಕ್ ಶುರು ಮಾಡಬೇಕು. ಹಾಗಾಗಿ ಅಧ್ಯಾತ್ಮ ಅಂದ ತಕ್ಷಣ ಅದು ನಮ್ಮಲ್ಲೇ ನಾವು ರಿಫ್ಲೆಕ್ಟ್ ಮಾಡ್ಕೊಂಡು ನೋಡುವಂಥದ್ದು. ಕನ್ನಡಿ ಮುಂದೆ ನಿಂತ ಹಾಗೆ ಅಧ್ಯಾತ್ಮ. ಹಾಗಾಗಿ ಜಿಡ್ಡು ಕೃಷ್ಣಮೂರ್ತಿ ಎಲ್ರಿಗೂ ಕನ್ನಡಿಯಾಗಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ ಅಂತ ಯಾಕೆ ಹೇಳುದು ಅಂದ್ರೆ, ನಾನು ಎಷ್ಟೇ ಹೇಳಿದ್ರು ಅದು ಬಾರಡ್ ಇನ್ಫಾರ್ಮೇಶನ್ ಆಗುತ್ತೆ. ನಾನು ಸ್ಪೀಕರ್ ಆಗಿ ಹೇಳ್ತಾ ಇದ್ದೀನಿ, ಫ್ರೆಂಡ್ ಆಗಿ ಹೇಳ್ತಿದ್ದೀನಿ ಅಂತದ್ದು. ಯಾಕೆಂದ್ರೆ ನೀವು ಗುರು ಅಂತ ಕೂತ್ಕೊಂಡ್ರೆ ಹೇಳಿದ್ದೆಲ್ಲ ಸರಿ ಅಂತ ಕೂತ್ಕೋತೀರಾ, ಪ್ರಶ್ನೆ ಮಾಡಲ್ಲ ಮತ್ತೆ. ಹಾಗೆ ಅವರಿಗೆ ಗುರು ಪಟ್ಟ ಬೇಕಿರ್ಲಿಲ್ಲ ಜಿಡ್ಡುಗೆ. ಮತ್ತೆ ಗುರು ಪಟ್ಟ ಬಂತು ಅಂದ ತಕ್ಷಣ ಆತ ಬರೀ ಉಪದೇಶ ಮಾಡೋದಲ್ಲ, ಆತ ಮಾರ್ಗದರ್ಶನವನ್ನು ಮಾಡಬೇಕು. ಯೋಗ ಮಾರ್ಗದಲ್ಲಿ, ಧ್ಯಾನ ಮಾರ್ಗದ ಕರ್ಕೊಂಡು ಹೋಗ್ಬೇಕು. ಜಿಡ್ಡು ಕೃಷ್ಣಮೂರ್ತಿ ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡದಿದ್ರಿಂದ ತಮ್ಮಂತ ಸ್ಪೀಕರ್ ಅಂತ ಕರ್ಕೊಂಡ್ರು. ಸ್ಪೀಕರ್ ಅಂತ ಕರ್ಕೊಂಡಿದ್ರಿಂದ ತಮ್ಮ ಕೆಲಸ ಕಡಿಮೆ, ಕೇಳುಗನ ಕೆಲಸವೇ ಜಾಸ್ತಿ. ಹಾಗಾಗಿ ನಿಮ್ಮನ್ನ ನೀವು ರಿಫ್ಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮಲ್ಲಿ ನೀವು ನೋಡ್ಕೊಳ್ಳಿ ಅಂದ್ರು. ಹೆನ್ಸ್ ದ ಅಬ್ಸರ್ವರ್ ಅಂಡ್ ದ ಅಬ್ಸರ್ವ್ಡ್. ಸೊ ಜಿಡ್ಡು ಕೃಷ್ಣಮೂರ್ತಿ ಅಬ್ಸರ್ವರ್ ಅಂಡ್ ದ ಅಬ್ಸರ್ವ್ಡ್ ಅಂತ ಹೇಳಿದ ತಕ್ಷಣ ಅವರು ನೋಡ್ಕೊಳ್ಳಿ ಶುರು ಮಾಡ್ತಾರೆ. ಹೇಗ್ ನೋಡ್ಕೋಬೇಕು ಅನ್ನೋದು ಮಾಸ್ಟರ್ನ ಕೆಲಸ. ಸೊ ಇಲ್ಲಿವರೆಗೂ ಸ್ಪೀಕರ್ ಕೆಲಸ ಆಯ್ತು. ಇಷ್ಟೊತ್ತು ಹೇಳಿದ್ರೆ ಸ್ಪೀಕರ್ ಕೆಲಸ. ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂದ್ರು. ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂದ್ರೆ ಹೇಗೆ ನೋಡ್ಕೊಳ್ಳಿ ಅನ್ನೋ ಪ್ರಶ್ನೆ ಬರುತ್ತೆ. ಹೇಗೆ ನೋಡ್ಕೋಬೇಕು ಅನ್ನೋದು ಸ್ಪೀಕರ್ ಕೆಲಸ ಅಲ್ಲ, ಅದು ಮಾಸ್ಟರ್ನ ಕೆಲಸ. ನೀವು ಧ್ಯಾನದಲ್ಲಿ ಇಂಥ ಟೆಕ್ನಿಕ್ ಮಾಡ್ಕೊಂಡು ನೀವು ಕೂತ್ಕೋ, ಆಗ ಯು ವಿಲ್ ಬಿಕಮ್ ಅನ್ ಅಬ್ಸರ್ವರ್. ಸೊ ಈ ಪಾತಲ್ಲಿ ಹೀಗೆ ನೀನು ಯೋಗ ಮಾಡಿ ನಡೆದ್ರೆ, ದೆನ್ ಅಟ್ ದಿ ಎಂಡ್ ಯು ವಿಲ್ ರಿಯಲೈಸ್ ದ ಅಬ್ಸರ್ವರ್ ಇಸ್ ದ ಅಬ್ಸರ್ವ್ಡ್. ಹೇಗೆ? ಬೈ ಎಂಬಾರ್ಕಿಂಗ್ ಆನ್ ದಿಸ್ ಪಾತ್, ಈ ಮಾರ್ಗದಲ್ಲೇ ನಡೆಯೋದ್ರಿಂದ ಅಬ್ಸರ್ವರ್ ಇಲ್ಲ ಅವನೇ ಅಬ್ಸರ್ವ್ಡ್ ಅಂತ ಗೊತ್ತಾಗತ್ತೆ. ಸೊ ಇದು ಬಿಟ್ಬಿಡ್ತಾರೆ. ದೇರ್ ಇಸ್ ಅ ವಾಯ್ಡ್ ಇನ್ ಜಿಡ್ಡು ಕೃಷ್ಣಮೂರ್ತಿಸ್ ಡಿಸ್ಕೋರ್ಸಸ್. ಯಾಕೆ ಅಂದ್ರೆ ಸ್ಪೀಕರು ಮತ್ತೆ ಇಲ್ಲಿನ ಸ್ಪೀಕರ್ ಮತ್ತೆ ಶುರು ಮಾಡ್ತಾರೆ. ಮಧ್ಯ ಬೇಕಿರೋದು ಮಾಸ್ಟರ್, ಎದುರುಗಡೆ ಬೇಕಿರೋದು ಲಿಸ್ನರ್ ಅಲ್ಲ, ಡಿಸೈಪಲ್. ಆತ ಶಿಷ್ಯನಾಗಬೇಕು. ಇಲ್ಲಿ ಕೇಳುಗನಾಗಿದ್ದಾರೆ. ಜಿಡ್ಡು ಹತ್ರ ಕೇಳುಗನಾಗಿ ಹೋಗಿದ್ದೀವಿ, ಶಿಷ್ಯನಾಗಿ ಅಲ್ಲ. ಇಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಗುರುವಾಗಿ ಮಾತಾಡ್ತಾ ಇಲ್ಲ, ಸ್ಪೀಕರ್ ಆಗಿದ್ದಾರೆ. ಹಾಗಾಗಿ ಸ್ಪೀಕರ್ ಮತ್ತೆ ಮಾಸ್ಟರ್, ಈ ಮಧ್ಯ ಮಾಸ್ಟರ್ ಇಲ್ದ್ರಿಂದ ಇಲ್ಲೂ ಸ್ಪೀಕರು, ಮಧ್ಯ ಮಾಸ್ಟರ್ ಇಲ್ಲ. ದೇರ್ ಇಸ್ ನೋ ಮಾಸ್ಟರ್. ನಿಮ್ಗೆ ಅಬ್ಸರ್ವರ್ ಆಗೋದು ಹೇಗೆ ಅಂತ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಅವ್ರು ಬರೀ ಇಂಡಿಕೇಟ್ ಮಾಡ್ತಾರೆ. ಯಾಕೆ ಇಂಡಿಕೇಟ್ ಮಾಡ್ತಾರೆ ಅಂದ್ರೆ ಇದೇ ಕಾರಣ, ಅವರು ಗುರು ಆಗ್ಲಿಲ್ಲ. ತಮ್ಮಂತ ಗುರು ಅಂತ ಹೇಳ್ಕೊಳಕ್ ಹೋಗ್ಲಿಲ್ಲ. ಅವರು ಗುರುವಿನ ಕೆಲಸವನ್ನು ಮಾಡಲಿಲ್ಲ. ಪಾತ್ ಕೊಡ್ಲಿಲ್ಲ. ಹಿ ಡಿಡ್ಂಟ್ ಗಿವ್ ಎನಿ ಟೆಕ್ನಿಕ್ಸ್. ಓಶೋ ಅದನ್ನೇ ಹೇಳ್ತಾರೆ. ಓಶೋ ಜಿಡ್ಡು ಬಗ್ಗೆ ಅದ್ರ ಬಗ್ಗೆ ತುಂಬಾ ಅವ್ರಿಗಿತ್ತು. ಅಯ್ಯೋ, ಇನ್ ಕೇಸ್ ಜಿಡ್ಡು ಕೃಷ್ಣಮೂರ್ತಿ ಮಾಸ್ಟರ್ ಆಗ್ಬಿಟ್ಟಿದ್ರೆ ಇನ್ನು ಎಷ್ಟು ಜನ ದಾಟಿಸ್ಬಿಡ್ತಿದ್ನಲ್ಲ ಆತ ಅಂತ ಓಶೋ ಅದ್ರ ಬಗ್ಗೆ ತುಂಬಾ ಸಲ ಅದನ್ನ ಮೆನ್ಷನ್ ಮಾಡ್ತಾನೆ. ಸೊ ಓವರಾಲ್ ಗೊಂದಲಗಳಲ್ಲಿ ಜಿಡ್ಡು ವಿಷಯಕ್ಕೆ ಅಂತ ಬಂದಾಗ, ಒಂದು ನಮ್ಮನ್ನ ನಾವು ನಿರ್ಲಕ್ಷ್ಯವಾಗಿ ಯಾವುದೇ ಕನಿಕರ ತೋರಿಸ್ದೆ ನಮ್ಗೆ ನಾವು ಯಾವುದೇ ಕನಿಕರ ತೋರಿಸ್ದೆ ನಮ್ಮ ನಾವು ಡೈಸೆಕ್ಟ್ ಮಾಡಿ ನೋಡ್ಕೊಳ್ಳೋಕ್ಕೆ ಧೈರ್ಯ ಇರಬೇಕು. ಆಗ ಜಿಡ್ಡುವನ್ನ ಓದಬೇಕು. ಅಥವಾ ಓದುವಾಗ ಧೈರ್ಯವನ್ನ ನೀವು ಕಲ್ಟಿವೇಟ್ ಮಾಡ್ಕೋಬೇಕು. ಆ ಧೈರ್ಯವನ್ನ ಬೆಳೆಸ್ಕೊಳ್ಬೇಕು. ನಾವು ಆಗಾಗ ಜಿಡ್ಡು ಹೇಳೋ ಮಾತುಗಳಲ್ಲಿ ನಾವು ಕನ್ನಡಿಯಾಗಿ ನಮ್ಮನ್ನ ನೋಡ್ಕೋಬೇಕು. ಅವರು ಅತಿ ಹೆಚ್ಚು ಮಾತಾಡಿದ್ದು ಮೈಂಡ್ ಬಗ್ಗೆನೆ. ಯಾಕೆಂದ್ರೆ ಕೇಳುಗ ಕೊನೆಗೆ ಪ್ರಾಸೆಸ್ ಮಾಡೋದು, ಜಿಡ್ಡು ಹೇಳೋದಾಗ್ಲಿ, ನಾನು ಹೇಳೋದಾಗ್ಲಿ, ಇನ್ನೊಬ್ಬ ಹೇಳೋದಾಗ್ಲಿ, ಅದನ್ನ ಮೈಂಡೇ ಪ್ರಾಸೆಸ್ ಮಾಡ್ತಿರುತ್ತೆ. ನೀವು ಪ್ರಾಸೆಸ್ ಮಾಡ್ತಿರಲ್ಲ. ಹಾಗಾಗಿ ಫಸ್ಟ್ ಆ ಮೈಂಡ್‌ನೇ ಆತ ಅನ್‌ಕಂಡೀಷನಿಂಗ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಜಿಡ್ಡು ಕೃಷ್ಣಮೂರ್ತಿ. ಸೊ ನಾವು ವಿ ಶುಡ್ ಬಿ ಬ್ರೇವ್ ಎನಫ್ ಟು ಡೈಸೆಕ್ಟ್ ಅವರ್‌ಸೆಲ್ವ್ಸ್ ಅಂಡ್ ಅಬ್ಸರ್ವ್ ಅನ್‌ಬಯಾಸ್ಡ್ ಅಂಡ್ ಅನ್‌ಜಡ್ಜ್ಡ್. ಯಾವುದೇ ಪ್ರಿಜುಡಿಸ್ ಇಲ್ದೇನೆ ನಮ್ಮನ್ನು ನಾವು ನೋಡ್ಕೊಳ್ಳುವಂತ ಧೈರ್ಯ ಇರ್ಬೇಕು. ಅದಕ್ಕೆ ಶಕ್ತಿವಂತನೇ ಮುಕ್ತ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದ್ರು. ಸೊ ಅದೊಂದಿರ್ಬೇಕು. ಮತ್ತೆ ನಿಮ್ಗೆ ಅದು ನೆನಪಿರ್ಬೇಕೇನಂದ್ರೆ, ಅವರು ಸ್ಪೀಕರ್. ಜಿಡ್ಡು ಇಸ್ ಅ ಸ್ಪೀಕರ್. ಈಸ್ ನಾಟ್ ಅ ಮಾಸ್ಟರ್. ಹಿ ಈಸ್ ಅ ಮಾಸ್ಟರ್. ಬಟ್ ಅವರು ಮಾಸ್ಟರ್ ಆಗಿ ಯಾವ ಫಂಕ್ಷನ್ಸು ಕೈಗೊಳ್ಳಿಲ್ಲ. ಒಬ್ಬ ಮಾಸ್ಟರ್ ಬೇಕಿರುವಂತ ಮಾಡ್ಬೇಕಾದಂತ ಕೆಲಸಗಳಿದೆ, ಅದನ್ನ ಅವ್ರು ಮಾಡಕ್ ಹೋಗಿಲ್ಲ. ಯಾಕಂದ್ರೆ ವಾಸ್ ವೆರಿ ಮಚ್, ಬಹುಶಃ ಅವ್ರಿಗನ್ಸಿದ್ದು ಮತ್ತೆ ಕಲ್ಟ್ ಆಗ್ಬಿಡುತ್ತಿದು. ಜಿಡ್ಡು ಕೃಷ್ಣಮೂರ್ತಿದೊಂದು ಕಲ್ಟ್ ಆಗ್ಬಿಡುತ್ತೆ ನಾವು, ಅದಾಗಬಾರ್ದು ಅನ್ನೋ ಎಚ್ಚರಿಕೆ ಇತ್ತಲ್ಲ, ಬಹುಶಃ ಅದು ಅವ್ರನ್ನ ತಡೆದಿರಬಹುದು. ಅಥವಾ ಈಗಾಗಲೇ ಹಲವಾರು ಜನ ಮಾಸ್ಟರ್ಸ್ ಇದ್ದಾರೆ. ಅದನ್ನ ಯೋಗ ಮಾರ್ಗಕ್ಕೆ ಕರ್ಕೊಂಡು ಹೋಗಿ ತುಂಬಾ ಜನ ಇದ್ದಾರೆ. ಅದ ಹೊರತಾಗಿ ಇನ್ನು ಯೋಗ ಮಾರ್ಗ ನಡೆಯೋದಕ್ಕೆ ರೆಡಿ ಇಲ್ಲದೆ ಇರೋರು ಇರಲ್ಲ. ಅದು ಅವ್ರಿಗೆ ಅಡ್ರೆಸ್ ಮಾಡೋದಕ್ಕೆ ಒಬ್ಬ ಬೇಕಿತ್ತಲ್ಲ. ಅದನ್ನ ತಾನು ಫುಲ್ಫಿಲ್ ಮಾಡ್ತೀನಿ ಅಂತ ಬಹುಶಃ ಜಿಡ್ಡು ಅನ್ಕೊಂಡು ಸ್ಪೀಕರ್ ಆಗಿ ಉಳಿದ್ಬಿಟ್ರು ಅಂತ ಅನ್ಸುತ್ತೆ. ಅದು ಜಿಡ್ಡು ಕೃಷ್ಣಮೂರ್ತಿನೇ ಕೇಳ್ಬೇಕು. ಯಾಕೆ ಅವ್ರು ಸ್ಪೀಕರ್ ಆಗಿ ಉಳ್ಕೊಂಡ್ರು? ಯಾಕೆ ಗುರುವಾಗಿ ಕೆಲಸ ಮಾಡ್ಲಿಲ್ಲ ಅಂತ. ತಾನು ಗುರುನೇ ಆಗಿದ್ದ. ಗುರು ಆಗಿ ಕೆಲಸ ಮಾಡ್ಲಿಲ್ಲ. ಸೊ ನಾವು ಮೈಂಡ್‌ನ ಪಕ್ಕಕ್ಕಿಟ್ಟು ನೋಡಕ್ ಶುರು ಮಾಡ್ಬೇಕು. ನಾವು ಮೈಂಡ್‌ನು ನೋಡ್ತಿರ್ಬೇಕು. ಜಿಡ್ಡು ಮಾತು ಕೇಳ್ತಾ, ಕೇಳ್ತಾ ಮೈಂಡ್‌ನು ನಾವು ಡೈಸೆಕ್ಟ್ ಮಾಡ್ತಾ ಹೋಗ್ಬೇಕು.
ಅರಿವಿರಬೇಕು ಅಂತ ಸ್ಪೀಕರ್ ಅಂತ. ಅಬ್ಸರ್ವ್ ಅಂದ ಅಬ್ಸರ್ವ್ಡ್ ಇದು ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಯೋಗ ಮಾರ್ಗದಲ್ಲಿ ನಡೆದು ಅರ್ಥ ಆಗ್ಬೇಕು. ಇಲ್ಲಿ ಮುಂದಕ್ಕೆ ಹೇಳಿದಾತ ಸ್ಥಿತಿ. ಆ ಸ್ಥಿತಿ ಹೇಗಿತ್ತು ಕೇಳಿದ್ರೆ ತಾನೇ ಕೂತಿದ್ರಲ್ಲಿ. ತಾನೇ ಆ ಸ್ಥಿತಿಯಾಗಿ ಜಿಡ್ಡು ಕೃಷ್ಣಮೂರ್ತಿ ಕೂತಿದ್ರು. ರಮಣ ಮಹರ್ಷಿ ಸುಮ್ಮನಿರು ಅನ್ನೋದನ್ನ ತಾವೇ ಸುಮ್ಮನೆ ಕೂತಿದ್ದವರು ಇಂಡಿಕೇಟ್ ಮಾಡಿದ್ದಾರೆ. ಅದನ್ನ ನಾವು ನೋಡ್ಬೇಕಿತ್ತಷ್ಟೇ. ಅದನ್ನ ಆ ಸ್ಥಿತಿ ಇವತ್ತು ಜಿಡ್ಡು ಕೃಷ್ಣಮೂರ್ತಿ ಆಗ್ಲಿ, ರಮಣ ಮಹರ್ಷಿ ಇವ್ರು ಇಲ್ಲದೇ ಇರೋದರಿಂದ ಜಿಡ್ಡುವನ್ನಾಗ್ಲಿ, ಓಶೋನಾಗ್ಲಿ, ರಮಣ ಮಹರ್ಷಿನ ಇವ್ರುಗಳನ್ನ ಓದ್ತಾ ನಾವು ಪ್ರಾವಿಷನ್ಸ್‌ಗೆ ಲಿಸ್ಟ್ ಮಾಡ್ದಂಗ್ ಮಾಡ್ಕೊಂಡು ಸಂತೆಗೆ ಹೋಗ್ಬೇಕು. ಗುರುವಿನಲ್ಲಿಗೆ ಹೋಗ್ಬೇಕು. ಗುರುವನ್ನ ಹುಡ್ಕೊಂಡೋಗಿ ಆತನಲ್ಲಿ ಶರಣಾಗಿ ಯೋಗ ಮಾರ್ಗದಲ್ಲಿ ನಡೆದು ಅಬ್ಸರ್ವರೇ ಕೊನೆಗೆ ಅಬ್ಸರ್ವ್ಡ್ ಅಂತ ಏನ್ ಹೇಳಿದ್ರು ಜಿಡ್ಡು ಕೃಷ್ಣಮೂರ್ತಿ, ಆ ಸ್ಥಿತಿಯನ್ನು ನಾವೇ ಅನುಭವಿಸ್ಬೇಕು. ಅದನ್ನ ರಮಣ ಮಹರ್ಷಿ ಹೇಳ್ದಂಗೆ ಸುಮ್ಮನಿರುವುದು ಅಂತ ಹೇಳಿದರೆ, ಸುಮ್ಮನಿರಬೇಕು ಅಂತ ಹೇಳಿದರೆ ಅದನ್ನ ಲಿಸ್ಟ್ ಮಾಡ್ಕೋಬೇಕು. ಸುಮ್ಮನಿರಬೇಕು ಅಂದ ತಕ್ಷಣ ನನ್ನ ಆಕ್ಟಿವಿಟೀಸ್ ಏನಿದೆ, ಯಾವ್ಯಾವ್ದನ್ನ ನಾನು ಬಿಡಬೇಕು, ಯಾವ್ದನ್ನ ಬಿಡೋ ಅವಶ್ಯಕತೆ ಇಲ್ಲ. ಮತ್ತೆ ಬಿಡೋ ಅವಶ್ಯಕತೆ ಇದ್ದು ಬಿಡಕ್ಕೆ ಆಗಲ್ಲ ಅನ್ನೋದು ಯಾವ್ದಿದೆ ಅದನ್ನ ರಿಫೈನ್ ಮಾಡ್ಕೊಳ್ಳೋದು ಹೇಗೆ? ಅದನ್ನ ಪಟ್ಟಿ ಮಾಡ್ಕೋಬೇಕು. ಅದನ್ನ ಸುಮ್ಮನಿರೋದಕ್ಕೆ ಏನೇನು ಕೊರತೆಗಳಿದೆ ನನ್ನಲ್ಲಿ ಅನ್ನೋ ಪಟ್ಟಿ ಮಾಡ್ಕೊಂಡು ಅದನ್ನ ಫುಲ್ಫಿಲ್ ಮಾಡೋಂಥ ಪರಮ ಸತ್ಯವ ಕಂಡ ಗುರುವಿನ ಅರಸುವುದೆಲ್ಲಿ ದೊರೆತೆಂದು ನಿಮ್ ಧನ್ಯ ಮಂಕುತಿಮ್ಮ ಅಂದಾಗೆ ನೀವು ಆ ಗುರುವನ್ನ ಹುಡುಕೊಂಡು ಹೋಗ್ಬೇಕು. ನನಗಿಷ್ಟು ಕೊರತೆಗಳಿದೆ, ಈ ಕೊರತೆಗಳನ್ನ ನೀಗಿಸೋದಕ್ಕೆ ಒಬ್ಬ ಗುರು ಬೇಕು ಅಂತ ಹೇಳಿ ಆ ಗುರುವನ್ನ ಹುಡುಕೊಂಡೋಗಿ ಗುರುವಿನಲ್ಲಿ ಶರಣಾಗಿ ಯೋಗ ಮಾರ್ಗದಲ್ಲಿ ನಡೆದಾಗ ನಿಜವಾಗ್ಲೂ ಆಗ ರಮಣ ಮಹರ್ಷಿ ಹೇಳಿದ್ದು, ಜಿಡ್ಡು ಹೇಳಿದ್ದು, ಉಪನಿಷತ್ಕಾರರು, ಕಬೀರ, ಅಲ್ಲಮ, ಬಸವಣ್ಣ, ಮೀರಾಬಾಯಿ, ಕನಕದಾಸರು, ಪುರಂದರದಾಸರು, ಬುಲ್ಲೆ ಶಾ, ಜಲಾಲುದ್ದೀನ್ ರೂಮಿ ಯಾರೇ ತಗೊಳ್ಳಿ ಅವರೆಲ್ಲರ ಕೊನೆಗೆ ಹೇಳಿದ್ದು ಅರ್ಥವಾಗತ್ತೆ. ಯಾಕೆ ಅಂದ್ರೆ ಅವರು ಎಲ್ರ ಕೊನೆಗೆ ಒಂದೇ ಆಗಿದ್ದಾರೆ. ನಾವು ಅದೇ ಆಗಿದ್ದೇವೆ. ಅದರ ಹೊರತಾಗಿ ಇನ್ನೇನು ಇಲ್ಲ. ನನ್ನನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ, ಎಲ್ಲವನ್ನ ತಿಳಿದರೆ ತನ್ನನ್ನ ತಿಳಿದಂತೆ. ಆಗ ಅಂತಹ ಸ್ಥಿತಿಗೆ ಹೋಗಿ ಸುಮ್ಮನಾಗಬೇಕು ಅಂದ್ರೆ ಅಲ್ಲಿ ಸುಮ್ಮನಾಗುವುದು. ಆ ಸುಮ್ಮನಾಗುವುದಕ್ಕೆ ಗುರು ಬೇಕು. ಅಂತ ಗುರು ಎಲ್ರಿಗೂ ಸಿಗಲಿ.